ಅಲ್ಲೆಲ್ಲಿ ಮುದ್ದು ಕ್ಯೂಟಿ ನಿದ್ದೆ ಮಾಡ್ತಾವಳೆ. ಬೇಗ ಮುದ್ದು ರಮ್ಮ ಹುರ್ಕೊಂಡವಳೆ. ನನ್ ಬಾಮ ಇದನ್ ಮಗ್ಳಿವಳು. ಸುಸ್ತಾಯ್ತು ನಂಗೆ. ಊಟ ಮಾಡ್ತಿದ್ಯಾ? ಇಲ್ಲೋಡಿ ನಾನು ನನ್ನ ಕ್ಯೂಟಿ. ನನ್ನ ಯಾಕ್ಬಿಟ್ಟೆ? ನೀನೊಬ್ಳಿದ್ಯಲ್ಲ, ಬಾ ಪಕ್ಕದಲ್ಲಿ ಬಾ, ಮತ್ತೆ ಓಡ್ಬೇಡ ಮುಂದೆ. ಆಯ್ತು, ನೀನೇ ಹಿಡ್ಕೊ. ಬೇಡ, ನೀನೇ ಹಿಡ್ಕೊ. ನೋಡಿ, ಎರಡೆರಡು ಕೆಲಸ ನಾನೇ ಮಾಡಬೇಕು. ಕ್ಯೂಟಿನ ಕೂರಿಸ್ಕೊಂಡಿದ್ದೀನಿ, ಇವಳನ್ನ ಕರ್ಕೊಂಡಿದ್ದೀನಿ, ಕ್ಯಾಮ್ರಾನು ನಾನೇ ಇಟ್ಕೊಂಡಿದ್ದೀನಿ. ಎಲ್ಲ ನೀನೇ ಜವಾಬ್ದಾರಿ ಅಂದ್ಮೇಲೆ ನೀನೇ ಎಲ್ಲ ನೋಡ್ಕೋಬೇಕು. ಆ್ಯಕ್ಚುಲಿ ಇವತ್ತು ಡೇಟ್ ಎಷ್ಟು ಹೇಳು? ಡೇಟು 10. ಇವತ್ತು 10ನೇ ತಾರೀಕು, ಜೂನ್ 10ನೇ ತಾರೀಕು. ಏನಪ್ಪ ಸ್ಪೆಷಲು ಅಂತಂದರೆ, ಇದೇ ದಿನ ಅಂದರೆ ಜೂನ್ 10ನೇ, ಅಂದರೆ ವಿಡಿಯೋ ಯಾವತ್ತು ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಅದಕ್ಕೆ ಡೇಟ್ ಹೇಳ್ತಾ ಇದ್ದೀನಿ. ಜೂನ್ 10ನೇ ತಾರೀಕು ನನ್ನ ಮಗಳ ಫೇಸ್ ರಿವೀಲ್ ಮಾಡಿದ ದಿನ. ಯೂಟ್ಯೂಬಲ್ಲಿ ಫೇಸ್ ರಿವೀಲ್ ಮಾಡಿದ ದಿನ. ಹಾಗೆ ಆ್ಯಕ್ಚುಲಿ ಇವತ್ತು ಒಳ್ಳೆ ದಿನ ಅಂತ ನಮ್ಮ ಅಮ್ಮ ಎಲ್ಲ ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ಇವತ್ತು ಇನ್ನೊಂದು ವಿಷಯನ ಇಟ್ಕೊಂಡಿದ್ದೀವಿ ನಾವು. ಬೇಬಿ ಹಿಡ್ಕೊಳ್ಳೆ ನೀನು. ಹಾಂ, ಇವತ್ತು ಇನ್ನೊಂದು ವಿಷಯನೂ ನಾವು ಇಟ್ಕೊಂಡಿದ್ದೀವಿ. ಏನು ಬೇಬಿ ನೀನೇ ಹೇಳು. ಅದೇ ಆಕ್ಚುಲಿ ತುಂಬಾ ಲೇಟ್ ಆಯ್ತು. ಅವಾಗ ಮಾಡೋಣ ಇವಾಗ ಮಾಡೋಣ ಹಂಗೆ ಹಿಂಗೆ ಅಂತ ಲೇಟೇ ಆಗೋಯ್ತು. ನಮ್ದಲ್ಲೆಲ್ಲ ಲೇಟೇ ಆಗ್ತಿರೋದು ಬಿಡಿ. ಹೌದು, ಹೊಸ್ಲು ದಾಟೋ ಶಾಸ್ತ್ರ ನನ್ನ ಮಗಳದು. ಇವತ್ತು 10ನೇ ತಾರೀಕು ಏನಿದೆ, ಹೊಸಲು ದಾಟಿಸೋ ಶಾಸ್ತ್ರ ಮಾಡ್ತಾ ಇದೀವಿ. ಆ್ಯಕ್ಚುಲಿ ನಮ್ಮ ಮನೇಲೇ ಮಾಡಬೇಕಿತ್ತು. ಇವ್ರ ಮನೆಗೆ ಹೋಗಿ ಮಾಡ್ತೀವಿ. ಏನಕ್ಕೆ ಅಂತಂದರೆ ನನಗೆ ವಿಡಿಯೋ ಚೆನ್ನಾಗಿ ಬರಲಿ ಅಂತ. ಆ ಥರ ಏನಿಲ್ಲ. ಇದು ಸ್ವಲ್ಪ ವಸ್ತು ಏನಾಗಿದೆ ಗೊತ್ತಾ, ನಮ್ಮ ಈ ಮನೆದು ಏನಾಗಿದೆ, ಸ್ವಲ್ಪ ಡೌನ್ ಜಾಸ್ತಿ ಇದೆ. ಅಂದ್ರೆ ಪೂರ್ತಿ ಕೆಳಗೆ ಕೈ ಹಾಕ್ಬೇಕು ಅವಳು, ಅಂದ್ರೆ ದಾಟೋದು ಕಷ್ಟ ಇದೆ ಸ್ವಲ್ಪ. ಸೊ ನಮ್ಮ ಮನೆದು ಡಬಲ್ ಸ್ಟೆಪ್ ಇದೆ. ಸೊ ಅವಳು ಚೆನ್ನಾಗಿ ದಾಟ್ತಾಳೆ. ಅವಳು ಅದು ಕೈ ಸ್ಟೆಪ್ ಬೈ ಸ್ಟೆಪ್ ಇಳ್ಕೊಂಡು ಬರೋ ಥರ ಇದೆ. ಸೊ ಹಂಗಾಗಿ ಮತ್ತೆ ಏನಾದರೂ ಅಂದರೆ ಹಣ್ಣು ಸ್ವೀಟ್ ಎಲ್ಲ ಇಡಬೇಕಲ್ಲ. ಸೊ ಬೇಡ, ಇಲ್ಲಿ ಅಲ್ಲೇ ಮಾಡೋಣ ಅಂತ ಅನ್ಕೊಂಡು. ಸ್ವಲ್ಪ ಜಾಸ್ತಿ ಇದೆ. ಹಾಂ, ಗ್ಯಾಪ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಮತ್ತೆ ಸುಮ್ಮನೆ ಹೇಳಿದ್ದು ವಿಡಿಯೋ ಅಂತ ಹೇಳೋದು. ವಿಡಿಯೋ ಎಲ್ಲಿದ್ರು ಚೆನ್ನಾಗಿ ಬಂದೇ ಬರುತ್ತೆ. ಹೌದು, ಎಲ್ಲಿದ್ರು ಮಾಡ್ತೀವಿ. ಹೌದೌದು, ಅದು ನಿಜ. ಸೊ ಈಗ ವಾಕಿಂಗ್ ಎಲ್ಲ ಹೇಳೋದಿಲ್ಲ. ವೆಲ್ಕಮ್ ಮಾಡೋಣ. ವೆಲ್ಕಮ್ ಮಾಡಿಲ್ಲ, ಈಗ ಬರೀ ನಂಗೂ ಮರ್ತೋತೆ, ನೀನು ಮರ್ಸು. ಅಯ್ಯೋ, ನಿನ್ನ ಹೀರೋಗಳಿಗೆ ನೀನು ವೆಲ್ಕಮ್ ಮಾಡ್ಬೇಕಪ್ಪ. ಯಾಕೆ ಬರೀತೀಯ ಹೇಳು. ಓಕೆ, ವೆಲ್ಕಮ್ ಮಾಡೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ವಾಕಿಂಗ್ ಮುಗಿತು, ಬಾರ. ನೋಡಿ ಇಲ್ಲಿ ಅವ್ರ ತಂಗಿ ಬರ್ತಡೇ ಮಾಡಿದ್ವಲ್ಲ, ಅದ್ರ ಬಲೂನ್ಸ್ ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ಕಟ್ಟಿರೋದು. ಇದು ಯಾವ್ದಾದ್ರು ಇಂಥ ಪ್ಲ್ಯಾನ್ ಇದ್ರೆ ಅದು ನಮ್ಮ ಅತ್ತೆದೇ ಆಗಿರುತ್ತೆ. ಬಾ, ವಾಕಿಂಗ್ ಮುಗಿತು. ಇವಾಗ ನನ್ನ ಮಗಳು ಹೆಂಗೆ ಆಡ್ತಾಳೆ ನೋಡಿ. ಸಿಟ್ಟು ಅವಳಿಗೆ ವಾಕಿಂಗಲ್ಲಿ ಇರ್ಬೇಕು. ಈ ಥರ ಇದ್ರೇನೆ ಅವಳಿಗೆ ಖುಷಿ. ಈ ಅಂತಾಳೆ ಇವಳು. ಕ್ಯೂಟಿ ಸಾಕು ವಾಕಿಂಗು. ಇವಾಗ ನೋಡ್ತಾರೆ ಬೈತಿರೋದು ನೋಡಿ. ಸಾಕು ವಾಕಿಂಗು. ಕ್ಯಾಮ್ರಾ ಆಯ್ತಲ್ಲ ಅದಕ್ಕೆ ನೋಡಿ. ಓನಾಯ್ತು. ಏನ್ ಕಿಟ್ಟಿ ಅಳ್ತವಳೆ. ವಾಕಿಂಗ್ ಇಂದ ಕರ್ಕ ಬಂದ್ರೆ ಅಳ್ತವಳೆ. ಕಿಟ್ಟಿ ಯಾಕೆ ಅಳ್ತಿದ್ಯಾ? ವಾಕಿಂಗ್ ಬೇಕಾ ಇನ್ನ? ಮೂತಿ ನೋಡಲಿ. ತಿಂಡಿ ತಿನ್ನುವಂತ ಸಮಯ ಅಮ್ಮ. ಏನು ತಿಂಡಿ ಅಮ್ಮ ಇದು? ಸ್ಪೆಷಲ್ ದೋಸೆ ಅಂತೆ ಅಮ್ಮ. ಏನೇನು ಹಾಕಿದ್ಯಾ ಹೇಳು. ಅಕ್ಕಿ, ಓಕೆ. ಅಕ್ಕಿ ಹಿಟ್ಟು, ಸಾಂಬಾರ್ ಸೊಪ್ಪು, ಈರುಳ್ಳಿ, ಸೌತೆಕಾಯಿ ಹಾಕಿದ್ಯಾ? ಇಲ್ಲ. ಇದರಲ್ಲಿ ಕ್ಯಾರೆಟ್ ಏನೋ ಕಾಣ್ತಿದೆ ನನಗೆ. ಕ್ಯಾರೆಟ್ ಕಾಣ್ತಿದೆ, ಸಾಂಬಾರ್ ಸೊಪ್ಪು ಕಾಣಿಸ್ತಿದೆ. ಅದೇ ಈರುಳ್ಳಿ ಹಾಕಿದೆ. ಓಕೆ, ಬಟ್ ಹೆಸರು ಗೊತ್ತಿಲ್ಲ. ಸ್ಪೆಷಲ್ಲು ಅನಿತಾ ಮಾಡಿರುವ ದೋಸೆ. ಓಕೆ, ತಿಂಡಿ ರೆಡಿ. ಈಗ ನಾನು ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ವಿಷಯ, ನಮ್ಮಮ್ಮ ಈ ಥರ ತಿಂಡಿ ಅಡುಗೆ ಮಾಡೋದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದು ಜಾಸ್ತಿ. ಬಟ್ ಫ್ಲಾಪ್ ಅಂತೂ ಆಗಿಲ್ಲ. ತುಂಬ ಒಂದು 100ಗೆ ಒಂದು 5% ಫ್ಲಾಪ್ ಆಗಿರುತ್ತೆ. ನಮಗೂ ಇಷ್ಟನೇ ಆಗಿರಲ್ಲ. ಟೇಸ್ಟ್ ನೋಡೋಣ. ಇದು
ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ, ಚೆನ್ನಾಗಿದೆ ಅಮ್ಮ, ನಿಜ ಚೆನ್ನಾಗಿದೆ. ಇಲ್ಲಿ ನೋಡಿ ನಮ್ಮಪ್ಪ ಫೇಸ್ ರಿವೀಲ್ ಆಗಿದ್ದು ವಿಡಿಯೋನ ನೋಡ್ತಾವ್ರೆ, ವ್ಲಾಗ್ ನೋಡಿ. ನಮ್ಮ ಮನೇಲಿ ಟೋಟಲ್ ಒಂದು 5-6 ವ್ಯೂಸ್ ಬರುತ್ತೆ. ಓಕೆ, ನಾವೆಲ್ಲರೂ ರೆಡಿ ಆದ್ವಿ. ಸೊ ನನ್ನ ಕ್ಯೂಟಿ ಯಾವ ಬಟ್ಟೆ ಹಾಕೊಂಡಿದ್ದಾಳೆ ಅಂತ ತೋರಿಸ್ತೀನಿ. ಇಲ್ಲೇ ಕೂತಿದ್ದಾಳೆ, ಕಳ್ಳಿ ಥರ ಕೂತವಳೆ ಕ್ಯೂಟಿ. ಇಲ್ಲಡಿ, ಇವಳು ಸಂಕ್ರಾಂತಿ ಹಬ್ಬಕ್ಕೆ ಕಟ್ಸಿದಲ್ವನೇ ಕಿಟಿ ನಿಂಗಿದ. ಆ್ಯಕ್ಚುಲಿ ಇವಳು ಪ್ಯಾಂಟ್ ಹಾಕೊಂಡವಳೆ. ಸೊ ಲಂಗ ಬಂದು ಇಟ್ಕೊಂಡಿದ್ದೀವಿ. ಸೊ ಯಾಕೆಂದರೆ ಇವ್ರ ಮನೇಲಿ ಮಾಡೋದ್ರಿಂದ ಸುಮ್ಮನೆ ಹಿಂಸೆ ಆಗುತ್ತೆ, ಕಚ್ಚತ್ತೆ ಅನ್ನೋಕ್ಕೋಸ್ಕರ ಟಾಪ್ ಅಷ್ಟೇ ಹಾಕಿದ್ದೀವಿ, ಪ್ಯಾಂಟ್ ಹಾಕಿದ್ದೀವಿ. ಆಯಿತು, ಹೋಗೋಣ ಇನ್ನೇನು. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ, ಇನ್ನೇನು ಹೊರಡದೆ. ಕೀಟಿ ಹೊರಡೋಣ. ಬಂದು ನೋಡಿ, ಕ್ಯಾಮ್ರಾ ನೋಡಿದ್ರೆ ಸಾಕು ಹೆಂಗಾಡ್ತಾಳೆ ಅಂದರೆ. ಏನು ಏನದು? ಓಕೆ, ಆಟ ಬಂತು. ಬೇಬಿ ಒಳಗೆ ಕೂತವಳೆ, ಬನ್ನಿ. ಓಕೆ, ಹೊರಟ್ರು. ನಮ್ಮತ್ತೆ ಮನೆಗೆ ಹೊರಟ್ರು. ಭಯ್ಯ ಗಾಡಿಯಲ್ಲಿ ಓಕೆ, ಗಾಡಿ ಹತ್ಕೊಬಿಡಿ. ಓಕೆ, ನಾನು 2 ವೀಲರಲ್ಲಿ ಬರ್ತೀನಿ. ಓಕೆ, ನಮ್ಮ ಅತ್ತೆ ಮನೆಗೆ ಬಂದ್ವಿ. ಫುಲ್ಲೆಲ್ಲ ರೆಡಿ ಮಾಡಿದ್ದಾರೆ ಅನ್ಸುತ್ತೆ. ಇನ್ನವ್ರು ಇನ್ನೂ ಬರ್ತಾಯಿದ್ದಾರೆ, ಆಟೋದಲ್ಲಿ ಬರ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಮಾಡವ್ರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಕಾಯಿ ಎಲ್ಲ ಇಟ್ಟಿದ್ದಾರೆ, ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮತ್ತೆ ಫುಲ್ಲು ಇನ್ನೇನು ಅವರು ಬರ್ತಾರೆ, ಬಂದ್ರೆ ಅನ್ಸುತ್ತೆ. ಕಳಿ ನೋಡೋಣ, ಇನ್ನೂ ಬಂದಿಲ್ಲ, ಬರ್ತಾರೆ. ಹಾಂ, ಓಕೆ ನೋಡಿ, ಅನ್ಸುತ್ತೆ ತೋರಿಸ್ತೀನಿ. ಈ ಹೊಸಲನ್ನೇ ದಾಟೋದು ನನ್ನ ಮಗಳು ಇವತ್ತು. ಆಯಿತು, ಬಂದನ್ಸುತ್ತೆ. ಇಲ್ಲ, ಇನ್ನೂ ಬಂದಿಲ್ಲ. ನಾನೇ ಬೇಗ ಬಂದೆ. ಹಾಗಾದರೆ ನಾನೇ ಬೇಗ ಬಂದೆ ಅಂತ. ಎಲ್ಲಿ ಇನ್ನೂ ಬಂದಿಲ್ಲ. ಇಲ್ಲ ಇತ್ತು ಅಷ್ಟು. ಟೈಮ್ ಎಷ್ಟಾಯ್ತು ನೋಡೋಣ. ಓಕೆ, 11:45. ಇನ್ನು 1/4 ಗಂಟೆ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಿದ್ರು. 12 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬೇಕಂತ ಹೇಳ್ತಾಯಿದ್ರು. ಲೇಟ್ ಆಗತ್ತೆ. ಈಗ ನನ್ನ ಬೇಬಿ ಅವಳೊಬ್ಬಳೇ ರೆಡಿ ಆಗೋದಲ್ಲ. ಪಾಪುಗೆ ತಿಂಡಿ ತಿನ್ನಿಸೋದಾಗಿರೋದು, ಪಾಪುಗೆ ಸ್ನಾನ ಮಾಡಿಸೋದಾಗಿರೋದು, ನಮ್ಮಮ್ಮ ನನ್ನ ಬೇಬಿ ಇಬ್ಬರು ಸೇರ್ಕೊಂಡು. ಅದಾದಮೇಲೆ ನಮ್ಮಮ್ಮ ಸ್ನಾನಕ್ಕೆ ಹೋಗಿ, ಇವಳು ಸ್ನಾನಕ್ಕೆ ಹೋಗಿ ರೆಡಿ ಆಗೋದಷ್ಟೊತ್ತಿಗೆ, ಆಮೇಲೆ ಪಾಪುನ ರೆಡಿ ಮಾಡೋದಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾವುಗಳೆಲ್ಲ ಬೇಗ ರೆಡಿ ಆಗ್ತೀವಿ. ಇವಾಗ ನಾವೇನು ಮಕ್ಳುಗಳು ನೋಡ್ಕೊಳ್ತೀವ? ಇಲ್ಲ, ಅವ್ರು ಹೇಳ್ದಾಗ ಒಂದು ಇಟ್ಕೊಳ್ತೀವಿ, ಸ್ವಲ್ಪ ಹೊತ್ತು ನೋಡ್ಕೊಳ್ತೀವಿ ಅಷ್ಟೇ. ಇನ್ನೆಲ್ಲ ಕಂಪ್ಲೀಟಾಗಿ ಹೆಣ್ಮಕ್ಳೇ ಅಲ್ವ ನೋಡ್ಕೊಳ್ಳೋದು. ಆ್ಯಕ್ಚುಲಿ ನಾವು ಸ್ವಲ್ಪ ಚೇಂಜ್ ಆಗಬೇಕು. ನಾವು ಸ್ವಲ್ಪ ಆದಷ್ಟು ಸ್ವಲ್ಪ ಜವಾಬ್ದಾರಿ ಎಲ್ಲ ತಗೊಂಡು ಮಕ್ಳುಗಳನ್ನ ನಾವು ಸ್ವಲ್ಪ ಹಿಡ್ಕೋಬೇಕು. ಇದು ಎಲ್ರಿಗೂ ಹೇಳ್ತಿರೋದು, ಬರೀ ನಂಗೆ ಒಬ್ಬಂಗೆ ಅಷ್ಟೇ ಅಲ್ಲ. ನಾನು ಆಲ್ಮೋಸ್ಟ್ ಹಿಡ್ಕೊಳ್ತೀನಿ. ನನ್ನ ಬೇಬಿ ಗೊತ್ತು, ಅವಳೊಬ್ಬಳೇ, ಅದೇ ಹೆಣ್ತೀರಿಗೆ ಗೊತ್ತಿದೆ ಸಾಕು. ಬಂದರು ಇಲ್ಲಿ. ಕ್ಯೂಟಿ ನಿದ್ದೆ ಮಾಡ್ತಾವಳ. ಆ್ಯಕ್ಚುಲಿ ಅವಳು ನಿದ್ದೆ ಮಾಡೋ ಟೈಮ್ ಇವಾಗ ಕಂಡುಬಿಟ್ಲು. ಕ್ಯೂಟಿ ಮೂತಿ ನೋಡಿ, ಕ್ಯೂಟಿ ಮೂತಿಗಿಂತ ಅವ್ರ ಅಮ್ಮನ ಮೂತಿ ನೋಡಿ. ಅವರಮ್ಮ ಹುರ್ಕೊಂಡವಳೆ, ಹುರ್ಕಿಯಾಗಿದ್ದಾಳೆ. ಎಲ್ಲಿ ಬಂದ್ವಿ. ಓಕೆ, ನನ್ನ ಕ್ಯೂಟಿಗೆ ಫುಲ್ಲು ಅಂದರೆ ಲಂಗ ದಾವಣಿ ಹಾಕಿ ರೆಡಿ ಆಯ್ತು. ಇವಾಗ ನೋಡಿ ಹೆಂಗೆ ಕಾಣ್ತಾಳೆ ಕ್ಯೂಟಿ. ನೋಡಿ, ಇದು ಸಂಕ್ರಾಂತಿಗೆ ತಗೊಂಡಿದ್ದು ಅಲ್ವಾ ಕ್ಯೂಟಿ? ಹೆಂಗೆ ಕಾಣ್ತಾಳೆ ನೋಡಿ ಕ್ಯೂಟಿ. ಓಕೆ, ಟೈಮ್ ಇಲ್ಲ, ಇನ್ನೊಂದು 10 ನಿಮಿಷ ಇದೆ. ಹಾಂ ನೋಡಿ, ಇದೆಲ್ಲ ಇಟ್ಕೊಂಡಿದ್ದಾರೆ. ದೀಪ ಆಗಿರೋದು, ಹೂವಾಗಿರೋದು, ಸ್ವೀಟ್ ಆಗಿರೋದು, ಕಾಯಿ ಆಗಿರೋದು, ಇದೆಲ್ಲ ಪ್ರತಿಯೊಂದು. ಇನ್ನೇನೀಗ ಶುರು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದೀನಿ ನಾನು. ಇನ್ಸ್ಟಾಗ್ರಾಮ್ಗೆ ಹೇಳುವ
ದುಯ್ಯಲೆ ಬಲ್ಗಳ ಹಾಂ ಇದೆಲ್ಲ ತಗೋ ಅಮ್ಮಂದು ಸರಿ ಹಾಂ ತಡ ಮಾಡುವ ಅಲ್ಲ ಫಸ್ಟ್ ಸ್ವಲ್ಪ ಬಾಗಿಲು ಪೂಜೆ ಮಾಡ್ಬಿಟ್ಟು ಆಮೇಲೆ ದಾಡ್ಸಿ ಮತ್ತೆ ಆರತಿ ಮಾಡ್ಬಿಟ್ಟು ಹಾಂ ತಗೋ ನೋಡಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಕೊಂಬೆ ಕಾಯ್ಕೊಂಡು ನಿಂತೇಳಿ ಯಾವಾಗ ದಾಟದ ಅಂತ ಈಗ ಬಿಡಿ ಅಲ್ಲೇ ಬಾ ಮುದ್ದು ಅಲ್ಲಿಂದ ಬಿಡಿ ಅಲ್ಲಿಂದ ಅಲ್ಲಿ ಬಂದು ನೀವು ಬನ್ನಿ ಆಚೆ ಬಂದ್ಬಿಡಿ ಬಿಟ್ಟು ಇಲ್ಲೊಬ್ಬರು ಇರ್ಬೇಕು ಆಯ್ತು ಇರು. ಒಳ್ಳೆ ಮುದ್ದು ಬಾ ಇಲ್ಲಿ ಬಾ, ಬಾ, ಬಾ. ಬಾ ಮುದ್ದು ಈ ಸ್ವೀಟ್ ಮುಂದೆ ಹೇಳ ಕಿಟಿ ತಗೋ ಬಾ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ 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 ಹಾ ಫೋನ್ ಎದುರು ಕೊಡು ಕಿಟಿ ಬಾ ಮುದ್ದು ಬಾ ಇಲ್ಲಿ ನಾ ಬರ್ಲ ಆ ಕಡೆ ಹಾಂ ಬನ್ನಿ ಬಾರ ಮುದ್ದು ಮುದ್ದು ಬಾರ ಮುದ್ದು ಕೊಂದ ಲಾ 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 ಬಾ 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 ಹಾಂ ಬಾ ಸ್ಟಡಿ ಆಯ್ತು ಈಗ ಹಾ ಬಾ ಬಾ ಆ ಬಾ ಆ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಇಲ್ಲಿ ಇಲ್ಲಿ ಗೊಂಬೆ ಇಲ್ಲೋಡು ಬಂಗಾರಿ ಮುದ್ದು ಅಮ್ಮ ಹತ್ರ ಬೈಲಿ ನೀನ್ ಬಾ ವೀರು ಈಚೆಗೆ ಬಾ ನೀನ್ ಬೈಲಿ ಅಮ್ಮ ಹತ್ರ ಬಾ ಹಾ ಬಾ ಟಾಟಾ ಬಾ ಹೋಗೋಣ ಬಾ 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 ಹೋಗೋಣ ಬಾರಿ ಬೇಗ ಮುದ್ದು ಕಿಟಿ ಬಾ ಅದು ಇದು ಕ್ಲಿಕ್ ತೋರಿಸಿ ಅಲ್ಲಿ ನೆಲಕ್ಕಿಡಮ್ಮ ಅಮ್ಮ ಅಲ್ಲಿ ಕೆಳಕ್ಕಿಡು ಹಾಂ ಅಲ್ಲಿ ಬದ ಆ ಬಾ ತಗೋ ಬಾ ಕ್ಲಿಪ್ ತಗೋ ಬಾ ತಗೋ ಅಲ್ಲಿ ಫೋನು ತಗ ಬಾ ಬೇಗ ಬೆಸ್ಟ್ ಅಂದ್ರೆ ನಾವೆಲ್ಲ ಈ ಕಡೆ ಬಂದ್ಬಿಡೋಣ ಅವ್ಳು ಬರ್ತಾಳೆ ಹಾ ಬಬಿ ಈ ಕಡೆ ಬಂದ್ಬಿಡ ನೀನು ಹಾ. ನೋಡಿಯಾ? ಆಟ ಸಾಮಾನೆಲ್ಲ ಇಟ್ರು ಬರ್ತಾನೆ ಇಲ್ಲ ಕಿಟಿ ಕಿಟಿ ನಾ ಹೋಯ್ತೀನಿ ಬಿಡು ನಾನು ಹೋಗ್ಲಾ ಮುದ್ದು ನಾನು ಹೋಗ್ಲಾ ನಾ ಹೋಯ್ತೀನಿ ಬಿಡು ಬಾ ಈ ಕಡೆ ಬಂದ್ಬಿಡಿ ನೋಡೋಣ ಬರ್ತಾಳೆ ಅವಳು ಬಾ ಬಾ ನೋಡಕ್ ಬರ್ತಾನೆ ಮುದ್ದು ಬಾ ತಾ ತಾ ಕಿಟಿ ತಾ 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 ಬಾರೇ ಅದಕ್ಕೆ ನಿದ್ದೆ ಈಚೆಗೆ ಬರ್ಬೇಕು ಅಲ್ಲ ಅದಕ್ಕೆ ಅರ್ಧ ನಿದ್ದೆ ಮುದ್ದು ಬೈಲಿ ಇಲ್ಲಿ ನಾವೆಲ್ಲರೂ ಈ ಕಡೆ ಬಂದ್ಬಿಡೋಣ ಅವಳೇ ಅವ್ರು ನೋಡ್ತಾ ಕೂತಾಳೆ ಹಾ ಬಾ ದೇವ್ರ ಆಂಜನೇಯನ ಬಾ 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 ಎತ್ಕೊತೇನೆ ಕಿಟಿ ಟಾಟ ಹೋಗೋಣ ಬಾ ಮುಂಗೋಡಿ ಬಾರಿ ಚಿನ್ನ ಬಾ ಬಾ ಹೋಗೋಣ ಬಾ ಬೇಗ ಬಾ ನಾನು ಈ ಕಡೆ ಒಂದ್ಸಲ ಕರಿತೀನಿ ನಾನೇ ಅವಳು ಬಾ ಕಿಟಿ ಬಾ ಇಲ್ಲಿ ಬಾ ಅದಕ್ಕೆ ಯಾಕೆ ಕರೀತಿದ್ದಾರೆ ಇವ್ರು ಎಲ್ಲ ಅವ್ರು ದೇವ್ರು ನೋಡ್ತಾ ಕೂತವಳಲ್ಲಿ ಇಲ್ಲೇ ಇಲ್ಲೇ ಬಂದು ಇಲ್ಲೇ 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 ರೆಡಿ ಹಾ ರೆಡಿ ಕಿಟಿ ಹಾ ಬಾ ಇಲ್ಲೇ ಕೂತು ಬಾ 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 ಇಲ್ಲಿ ಈ ಕಡೆಗೆ ಬನ್ನಿ ಎಲ್ಲ ನೋಡೋಣ ಒಂದು ನಿಮಿಷ ಪುನರ್ವಿ ಬಾ ಬೇಬಿ ಈ ಕಡೆ ಕುಟ್ಟುಟ ನನ್ನ ಕುಟ್ಟುಟ್ ಈ ಕಡೆಗೆ ಬಾ ಈ ಕಡೆಗೆ ಬಾ ನೋಡೋಣ ಅವಳೆ ಕೂತಾಳ ನೋಡಕ್ ಕುಟ್ಟುಟ್ ಟಾಟಾ ಬಾಯ್ ಪುನರ್ವಿ ಪುನರ್ವಿ ಕುಟ್ಟುಟ್ ಹ್ಞೂ ಬಾಯ್ ಬಾಯ್ ಅವ್ನಿಗೆ ಬರ್ಬೇಕಾರೆ ಹೇಳ್ಪ ಅವನಿ ಅವನಿ ನೀನುವೇ ಬಂದ್ಬಿಡು ಆಚೆ ಅಲ್ಲ ಇದಾರಲ್ಲ ಆಂಟಿ ಅಲ್ಲ ಅವಾಗ ಅವಳೆ ಕೂತಾಳೆ ಮುದ್ದು ಬತ್ತಾಳ ಬತ್ತಾಳ ಅಬ್ಬಾ ಬರ್ಲಿ ಬರ್ಲಿ ನೆನ್ನೆ ಎಲ್ಲಿ ಬಂದ್ಲು ಗೊತ್ತಾ ಈಚೆ ಬರ್ಲಿ ಬತ್ತಾಳ ಬೇಬಿ ತಗೋ ಬೇಡಿ ಅಲ್ಲ ಬಾ 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 ಮುದ್ದು ಬೇಡಪ್ಪ ನೀನ್ ನೋಡಕ್ ಬರ್ಲಿ ತಳಿ ಇದೆಲ್ಲ ಆಚೆನೆ ಇಡೋಣ ತಳಿ. ಎಲ್ಲ ಆಚೆ ಇಡೋಣ ಬಾ ಅವ್ರು ಬರ್ತಾರೆ, ಅಲ್ಲಿ ಅವನಿ ನೀನು ಬಂದ್ಬಿಡು ಆಚೆ ಹೌದು ಬಂದ್ಬಿಡು ಬಾ ಹಾ ಇಲ್ಲಿ ಬಾ 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 ಹೋಗ ಇಲ್ಲಿ. ಬಾರ ಕಡೆಗೆ ಬನ್ನಿ ಅವಳೆ ಕೂತಾಳೆ ಹಾ ಹಾ ಬಾ 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 ಹೋಗೋಣ ಅಲ್ಲಿಗೆ ಹೋದ್ರೆ ಬರಲ್ಲ ಬೇಬಿ ಅವಳು ಬಾ ನೀನು ಓಕೆ ಅಬ್ಬಾ ಬಾ ಬಾರೇ ಬಾ ಕಿಟಿ ಇಲ್ಲಿ ಬಾ ಬಾ ಅಲ್ಲೇ ಮುದ್ದು ಬಾ 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 ಪವನಿ ಇಟ್ಕಳೆ ತಾಳೆ ಇಟ್ಕಳೆ ಪವನ್ ಪವನಿ ಇದು ಇಟ್ಕ ಬಾ
ಹಬ್ಬ ಆಗಿದೆಯಾ? ಬರ್ತಾಳ್ಬಿಡು. ಹಾಂ ಚೆನ್ನಾಗಿದೆ, ಹಂಗೆ ಹಿಡ್ಕೊ. ಬಾ ಬಾ ಅದು ಮೇಲೆ ಕೆಳಗೆ ಗೊತ್ತಲ್ಲ ಇಲ್ಲಿ ಕೂತ್ಕೋ. ಮೇಲೆ ಕೆಳಗೆ ಏನು ಮಾಡೋದೀಗ? ಬಾ, ಬಾ, ಬಾ. ಅಲ್ಲಲ್ಲ, ಇವಾಗ ಏನಕ್ಕೆ? ಬಾ. ಅಲ್ಲಿ ಬಾ ಅಲ್ಲಿ ಕೂತ್ಕೋ. ಅದಕ್ಕೆ ಅಲ್ಲಿ ಇಡಬಾರ್ದಾಗಿತ್ತು ನೀವು, ಕೆಳಗಡೆ ಇಟ್ಟಿರೋ ಸಾಕಾಗಿ. ಬಾಬಾ ಕಿಟಿ ಇಲ್ಲಿ ಬಾ, ಹೋಗೋಣ. ಅಪ್ಪ ಇಲ್ಲಿ ಬಾ, ಇಲ್ಲಿ ಬಾ ಕೈ ಕೊಡು. ಹೂ ಕಿತ್ಕೊ ಅಂತ ಕೆಳಕಿಡಿ ಎಲ್ಲ ನೀವು. ಹೌದು ಅಲ್ಲಿ ಇದೆಲ್ಲ ಕೆಳಗೆ ಇಡೋಣ. ಕಿಟಿ ಬಾ 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 ಎಲ್ಲ ಕೆಳಕಿಡು. ಬಾ ಮೆಲ್ಲ ಮೆಲ್ಲ ಕೈ ಕೊಡು. ಮೆಲ್ಲ ಬಾ ರಾಜು ನಿನ್ ಬಾ ಕೆಳಗೆ ನೀನು ಫಸ್ಟ್, ಆಮೇಲೆ ಹಿಡ್ಕೊ ಹೂನ. ಮೆಲ್ಲ ಬಾ ಮೆಲ್ಲ ಬಾ ಬರ್ತಾಳೆ ಬರ್ತಾಳೆ, ನನ್ ಮಗಳು ಬರ್ತಾಳೆ. ಬಾ ಬಂಗಾರಿ ಬಾ ತಗ ಬಂಗಾರಿ ಬಾ ತಗ ಮುದ್ದು, ಇಲ್ಲಿ ಬಾಳೆಹಣ್ಣ, ಬಾಳೆಹಣ್ಣು ತಗೋ, ಬಾಳೆಹಣ್ಣು ತಿನ್ನು. ಬರ್ತಾಳೆ ಬಾ ಕಿಟಿ ಬಾ 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 ಮುದ್ದು. ಕೈ ಕೊಡು, ಮೆಲ್ಲ ಮೆಲ್ಲ ಬಾ ಕೈ ಕೊಡು. ಯಾರು ಇದು? ಕೈ ಕೊಡು. ಬಾ ಯಾರಿದು? ಅಬ್ಬ ಬಾ ಅಬ್ಬ ಇಲ್ಲಿ ಬಾ, ಬಾ ಕೆಳಗೆ ಬಾ 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 ನಿನ್ನೆ ಸ್ವಲ್ಪ ಅಭ್ಯಾಸ ಮಾಡಿದ್ವಿ. ಅಬ್ಬಾ, ಅದೇ ಹೇಳೋದು ಅವಳು, ಅದನ್ನೇ ಇರ್ತದೆ. ಅಲ್ಲಿ ರೋಸ್ ತೆಗೆದ ಬರ್ರಿ ಬರ್ರಿ ಮುದ್ದು ಬಾ ಹೋಗೋರು. ಕಲ್ ಅಬ್ಬ ಕೈ ಕೊಡು. ಅಬ್ಬಾ, ಈ ಕಡೆ ಬಾ. ಕಿಟಿ ಕಿಟಿ ಕಿಟಿ. ಬಾ ಕಾಲಕ್ಕೂ ಮೊಬೈಲ್ ಇಲ್ಲಿ ಕಿಟಿ ಇಲ್ಲಿ. ತಾ 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 ತಾ. ಎಲ್ಲ ಬೇಡ, ಮೊಬೈಲ್. ಕಿಟಿ ಹಾ. ಕಿಟಿ ಬಾ ಹಿಂದಿಂದೆ ಹೋಯ್ತಾವಳು ಮತ್ತೆ. ಇಲ್ಲ ಬರ್ತಾಳೆ ರೀ. ಬಾ ಕೆಳಗಿಡಿಸ್ಬಿಡಿ. ಹಾ. ಬಾ ಬೇಗ. ಇನ್ನೊಂದು ಕೈ ಕೆಳಗಿಡವಳು ಮೆಲ್ಲ ಮುಂದೆ ಬಾ. ಬಾ ಬಾ ಆ ಕೈ ಕೆಳಕಿಡು. ಎತ್ತರ ಇದೆ ಅದು. ಹ್ಞೂ ಎತ್ತರ ಇದೆ. ನಾನು ಎತ್ತರ ಇಲ್ಲ ಅಂತ ತಗೊಂಡಿದ್ದೆ. ಬಾ ಎರಡು ಸ್ಟೆಪ್ ಅಲ್ವಾ ಅದು? ಬಾ ಬಾ ಬೇಗ. ಕಿಟಿ ಹಿಂದ್ಗಡೆಯಿಂದ ತಳ್ತೀನಿ ಬಂದು. ಕಿಟಿ ಈಗ ನೀನ್ ಬಂದಿಲ್ಲ, ಹಿಂದ್ಗಡೆಯಿಂದ ತಳ್ತೀನಿ. ಬಾ ಬಾ ನೆನ್ನೆ ಹೆಂಗ್ ಬಂದ ಅಲ್ಲನ ಬೇಬಿ? ಹೌದು, ಅದು ನೆನ್ನೆ ಪ್ಯಾಂಟ್ ಅಲ್ವಾ? ಇದು ಲೆಂಗ. ಇಲ್ಲ ನಾನು ಬರ್ತಾಳೆ ಅಂತ ಅರ್ಧ ಬಂದಿದ್ಲು ಇಲ್ಲಿ ತನಕ. ನಾ ಹಾಕಿರ್ಲಿಲ್ಲ. ಕಿಟಿ ಇಲ್ಲಿ. ಏ, ಬಾ 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 ಮುದ್ದು. ಕ್ಲಾಸ್ ಹೊಡಿತಾ ಇದಾರೆ ಅಂತ. ಬಾ ಮುದ್ದು ಬಾ, ಕೈ ಕೊಡು. ಅಮ್ಮ ಕೈ ಕೊಡು ಬಂಗಾರು. ಬೇಬಿ ಇಟ್ಕೊ, ಇಟ್ಕೊ, ಇಟ್ಕೊ. ಬೇಡ ಬೇಡ ತೆಗಿಸ್ಬಿಡಿ, ಹಂಗೆ ಹಂಗೆ ದಾಟ್ಸ್ಬಿಡಿ ಅಣ್ಣ. ಬಾ 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 ಕಿಟಿ ಬಾ. ಬಾ ಗೊತ್ತೀನಿ ಬಾ ಅವಳೆ ಬರ್ತದೆ ತಡಿ. ಬಾ 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 ಆ ಕಡೆ ಕರೆ ಬೇಕಾರೆ ಹಾಕು. ಅದೇ ಕಿಟಿ. ಬಿಡು. ಇಟ್ಲು. ಇಲ್ಲಿ ಬಾ. ಕಿಟಿ ಬಾ. ಕೈ ಬಿಡು, ಕೈ ಬಿಡು, ಕೈ ಬಿಡಿ. ಆ ಕಡೆ ಹೋಗ್ತಾಳೆ ಗೊತ್ತಾಯ್ತಾ? ದೀಪ ಇದೆ ಆ ಕಡೆ, ಕೈ ಬಂದು ಕೆಳಗೆ ಹಾ. ಆ ಕಡೆ ದೀಪ ಇದೆ. ಬರಕ್ಕೆ ಎದುರುಗತ್ತಾಳ ಅವಳು. ಬೇಗ ಬಾ ಬಾ ಪಪ್ಪನ ಹತ್ರ ಬಾ ಕಿಟಿ. ತಗೋ ಬಾ ಬಾ ವಾಪಸ್ ಹೋಗ್ತಾವಳು ನೋಡು. ಬರಲ್ವ ನೀನು ಇಲ್ಲಿಗೆ? ಇಲ್ಲಿ ಇದೆ ಇದೆ ಬಿಡಿ. ದೀಪ ಆ ಕಡೆ ಇಟ್ಬಿಡಿ ಈ ಕಡೆ. ಬಾ ಹೋಗೋಣ ಬಾ 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 ಕಿಟಿ. ಟಾಟಾ ಇಲ್ಲಿ ಬಾ. ಬಾರಿ. ಬಾ. ಕಿಟಿ ಬಾ ಇಲ್ಲಿ. ಇವಾಗ ನೋಡು, ಇವಾಗ ಬರ್ತಾಳೆ ನೋಡ. ಕಿಟಿ ಇಲ್ಲಿ. ಅದಾ ಈ ಕಡೆ. ಹಾ. ಈಗ ಇಜಿ ಹಾ. ಹಾ. ತಳ್ತಾಳೆ ನೋಡಿ, ಹೂವನ್ನೇ ನೋಡ್ಲಿ ಅವಳು. ಬಾ ಬಾ ತಗೋ ತಗೋ ಬಾ ತಗೋ ಇಲ್ಲಿ ಬಾ ಕಿಟಿ. ಬಾರೆ ಮುದ್ದು. ಅಲ್ಲಿ ಪೆನ್ ಪೆನ್ಸಿಲ್ ಅಂದ್ರಲ್ಲ ಇಷ್ಟ ಕಿಟಿ ಬಾ ಗೊತ್ತಾಯ್ತೇನೋ. ಅದು ಎರಡು ಕಾಲು ಬಿಡಬೇಡ, ಒಂದು ಕಾಲು ಬಿಡು ಸಾಕು. ಅಣ್ಣ ಆ ಕಡೆ ಕಾಲ್ ಸ್ವಲ್ಪ ಮೇಲ್ ಮಾಡಿ. ಅವಳು ಆ ಕಡೆ ಪೂರ್ತಿ ಕೆಳಗಿಟ್ಟಿದ್ದಾಳೆ. ಅದಕ್ಕೇನೆ
ಅಲ್ಲ ಹೌದಾ ಆಮೇಲೆ ಹೊಸ ಮೇಲೆ ಇಡು, ಹೊಸ ಮೇಲೆ ಇಡು. ಈಗ ಇಡು. ಅವಳು ತಗೋತಾಳ ಆಮೇಲೆ ಒಂದ್ ಕಾಲು ಮತ್ತೆ ಇಡ್ತಾವಳು ವಾಪಸ್. ಇಲ್ಲ 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 ಕಿಟಿ ಅವಳೇ ತಗೋತಾಳೆ ಹಾ ಬಾ 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 ಇಲ್ಲೇ ಇಲ್ಲೇ. ಕೈ ಹಾಕದಿಲ್ಲ ದೀಪಕ್ಕೆ ಇದ್ದೆ ಇದೆ ಅಂದ್ರೆ ತೆಗಿ ಮೇಕಿಡು ಮೇಕಿಡು ಇರು ದೀಪನ ಬರ ಅಲ್ಲೆಲ್ಲೇ ಮುದ್ದು ಇಲ್ಲಿ ಬಾ ಬಾ ಮುದ್ದು ಬಾ. ಪೆನ್ ಹಿಡ್ಕೊ ಪೆನ್ನು ಸುಸ್ತಾಯ್ತು ನಂಗೆ. ಬಂಗಾರಿ ಪೆನ್ ಹಿಡ್ಕೊ ದೇವ್ರು ತೋರ್ಸು, ನಾನು ದೇವ್ರು ತೋರ್ಸು. ಸುಸ್ತಾಯ್ತು ನಂಗೆ. ಪೆನ್ ಹಿಡ್ಕೊ ಬಾ. ಬಾ ಇಲ್ಲಿ ಬಾ ಕಿಟಿ. ಬಾರ್ ಬಾ 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 ಮುದ್ದು. ಥ್ಯಾಂಕ್ ಯು ಬಾ ಪಪ್ಪನ ಹತ್ರ ಬಾ. ಆಯ್ತು ಇದು ಬಿಡು, ಪಪ್ಪನ ಹತ್ರ ಬಾ. ಇಲ್ಲಿ ತಗ ಇನ್ನೊಮ್ಮೆ ಬಿಡು ಒಳಗೆ ಬಿಡು ನಾನು ಬರ್ತಲ್ಲ ಆ, ಇನ್ನೊಬ್ಬ ಅಲ್ಲಿ ನಿಲ್ಸು ಬಾಗ್ಲ ಹತ್ರ ನೋಡ ನೀನು ಸತಿ ಗೊತ್ತಾ ಇಲ್ಲಿ ವಾಸನೆ ಇರ್ತದೆ ಹೊಸ್ಲು ಆ ಕಡೆ ಬಿಡು ಒಳಗೆ ಒಂದ್ಸಲ ಬಂದಿ ಸಾಕಾಗಿ ಎರಡನೇ ಸಲ ಬರೆಸ್ತವ್ರೆ. ಇದು ಸೆಕೆಂಡ್ ರೌಂಡ್. ಇವಾಗ ಬರ್ತಾಳೆ ಈ ನೋಡೋಣ. ಕಡೆ ಬಾ. ನೀನ್ ಬಾ ಇಲ್ಲೇ ಇರ್ತೀನಿ. ಬಾ 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 ಈಗ ಈಗ ಬಾ ಅವ್ರ ಅಲ್ಲಿ ಓಡಿದು ಹೌದು ಬಾ ಟಿಕ್ಕು ಬಾ ಬಾ ಟಿಕ್ಕು ಬಾ ಟಿಕ್ಕು ಬಾ 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 ಮಂಗಡಿ ಬಾ ಶಾಮಿ ಮಾಡೋಣ ಬಾ ಬೇಗ. ಬನ್ನಿ ಬಾರಿ ಬೇಗ ಮುದ್ದು. ಶಾಮಿ ಮಾಡೋಣ ಬಾ ಅದಕ್ಕೆ ಕರೆಕ್ಟ್ ಆಗಿದ್ಯಾ ನೀನು. ಏನ್ ಗೊತ್ತಾ, ಬೇಡದೇ ಟೈಮಲ್ಲಿ ಓಡ್ತಾ ಇರ್ತಾಳೆ. ನುಕ್ಕ ಬರ್ತಾಳೆ. ಬೇಕಾದ್ರೆ ನೋಡಿ ಮತ್ತೆ ಹೆಂಗ್ ಬರ್ತಾಳೆ ಬಾ ಬಾ. ಬಾ ಚಿನ್ನಿ ಬೇಡ ಅಂತ ಬರ್ತಾಳೆ ಬಾ ಚಿನ್ನಿ ಬಾ ಇವಾಗ ಕ್ಯಾಮ್ರಾ ಎಲ್ಲ ಇದೆಯಲ್ಲ. ಕ್ಯಾಮ್ರಾ ಇದೆಲ್ಲ ನಾಟಕ ಆಡ್ತಾವಳೆ ಚೆನ್ನಿ. ನಡಿ ನಡಿ ಬಾ ಬಾ ನಿನ್ನೆ ಹೆಂಗ್ ಬಂದು ಗೊತ್ತಾ, ಬಾ ಬೇಗ ಪ್ಯಾಂಟ್ ಹಾಕೊಂಡಿದ್ಲು ಅಂತಾನೆ. ಟಾಟಾ ಹೋಗೋಣ ಬೇಕು ಬಾ ಸಾಕು ಬಿಡು ಬೇಬಿ ಅದ್ರಲ್ಲಿ. ಬಾ ಬಿಡು, ಅವ್ಳು ಬಂದ್ರೆ ನಾನೇ ಕಾಣ್ತೀನಿ, ನೀನ್ ಕರ್ಕೊ ನೀನು. ಬಾ. ನೀನ್ ಕರಿ ನೋಡೋಣ. ತಡಿ ಪುನರ್ವಿ ಬಾ 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 ಪುನರ್ವಿ ಬಾ 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 ಹಾಗೆ ಬಾ 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 ಹಾಗೆ ಆ ಕಾಲಿಡು ಬಾ ಅದೇ ಕೈ ಹಾಗೆ ಆ ಕಾಲು ಹಾ ಬಾ ಇಲ್ಲಿ ಹಾ ಎಸ್ ಎಸ್ ಬರ್ಲಿ ಹಾಗೆ ಹಾಗೆ ಬಾ ಕೈ ತೆಗಿರಿ. ಹಾಗೆ ಬಾ ಹಾ ವಯಸ್ಸು. ಹಾ 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 ಬಾ ಹಾ ಹಾ ಸರಿ ಸರಿ ಇದೆ ಸರಿ ಇದೆ ಬಾ ಬಾ ಹಾ ಬಾ 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 ಎಸ್ ಬಾ ತೆಗಿಬೇಡ ಬಾ. ಹಾ ಬಾ ಆಯ್ತು ಬಾ ಕೈ ಕೊಡು. ಹಾ 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 ಕೈ ಕೊಡು. ಬಾ ಹಾ ಬಾ 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 ಹಾ ಹಾ ಬಾ ಬಂದ ಇಲ್ಲಿ ಹುಷಾರಾಗಿರು. ಹಾ. ಹುಷಾರಾಗಿರು. ಈ ಬಾ. ಗಡಿಯರು. ಬಾ ಮಕ್ಕಳು ಅಮ್ಮನ ಹತ್ರ ಹಾ ಮುದ್ದು ಬಾ ಹಾ ತಗ ಹಾ ತಾ 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 ಕಾಲೆತ್ತಕ್ ಭಯ ಅದಕ್ಕೆ ಹಾ. ಇವ್ನು ಕಾಲು ಈ ಕಡೆ ಇಡು ಈ ಕಡೆ ಇಡು ಈ ಕಡೆ ಇಡು ಅಂದ್ರೆ ಆ ಕಡೆ ಎತ್ತ ಗೊತ್ತಾಗ್ತಿಲ್ಲ. ಬಾ ಮುದ್ದು ಬಾ ಅಮ್ಮ ಹತ್ರ ಬಾ ಚೂರು ಈ ಕಡೆ ಜರ್ಗ್ಸ್ ಬಾ ಹಾ, ಬಾ ಹಾ, ಬಾ 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 ಹೌದು ಅದು ಆ ಕಡೆ ಅದು ಎತ್ತ ಗೊತ್ತಾಗ್ತಲ್ಲ. ಹೌದು ಎರಡು ಹಾಕಿದ್ರೆ ಇವಾಗ ಬಂದು ಬಂದು ಬಾ ಇಲ್ಲ ಪೂಜೆ ಮಾಡಿ ಏನು ಪೂಜೆ ಮಾಡಿ ಅಯ್ಯೋ ಹಾ ಹಾ ಆಯ್ತು ಅವಳಿಗೆ ಆಯ್ತು ಆಯ್ತು ಕಷ್ಟ ಪಡ್ಕೊಂಡು ಅವಳು ಬಂದಿಲ್ಲ, ನಾವು ಹರಸಾಸ ಮಾಡಿ ಎಳ್ಕ ಬಂದಂಗ ಆಯ್ತು ನಮ್ಗೆ. ಹೌದು. ಕ್ಯೂಟಿ ಲೇ ಕ್ಯೂಟಿ ಯಾಕೆ ಕ್ಯೂಟಿ. ಈಗ ಪೂಜೆ ಅಲ್ಲಿ ಕೂರ್ಸಿದ ಇವಾಗ ಅಲ್ಲಿ ಆರತಿ ಮಾಡ್ತಾರಂತೆ. ಬಿಡ್ಸ ನಿನ್ನೆ ಪೂಜೆ ಇಲ್ಲದಿರೋ ಟೈಮಲ್ಲಿ ಹೆಂಗ್ ಬಂದ್ಲು ಗೊತ್ತಾ, ಈಗ ನೋಡಿ ಅಳಕ್ ಶುರು ಆಯ್ತು ಇವಳ್ದು. ಅವಳನ್ನು ಅವಳು ಬೇಬಿ ನೀನುವೇ ಜೊತೆಗೆ ಕೂತ್ಕೊ, ನಿಂಗೂ ಸೇರ್ಸಿ ಪೂಜೆ ಮಾಡ್ತಾರೋ. ಕಾಯಿ ಕಾಯಿ ತಗ ಇಲ್ಲಿ ಕಾಯಿ ತಗೋ ಕಾಯಿ ಇದು ಕಾಯಿ ಮುದ್ದುಕೊಂತ ಇಲ್ಲಿ ಇಲ್ಲಾಡು ಪುನರ್ವಿ ತಡಿ. ಹೊರಗೆ ಬಂದ ಪೂಜೆನಾ ಕಂದ 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 ಕುಂಜಿ ಕಂದ ಓ ಕಂದ ಕೀಟಿ ಕುಂಜಿ ಕಂದ ರಾಬಿಟ್ ತಗೋ ರಾಬಿಟ್. ಅದು ಇದು ಮಾಡಿ ಗಂಧ ಎಲ್ಲ ಹಾಕಿದ್ರೆ ಅಲ್ಲ ತೀರ್ಥ ಹಾಕಿ ಅದು ಬೇಬಿ ತಾಳು ಬೇಬಿ, ಅವಳನ್ನೊಂದು ಸಪ್ರೇಟ್ ಆಗಿ ಒಂದು ಕೂರ್ಸಿ ಒಂದು ಬೇಬಿ ಕೂರ್ಸಿ ಈ ಕಡೆ ಬಂದ್ಬಿಡು ನೀನು, ಅವರೊಂದು ಪೂಜೆ ಮಾಡ್ಲಿ. ಅಲ್ಲಿ ಹೂ ತಗ ರೆಡಿ. ನನ್ನೆಲ್ಲ ಆಯ್ತು ಬಂಗಾರದ ಸೈನ್ಯ ನನ್ನೆಲ್ಲ ಆಯ್ತು ಚಿನ್ನ
ಹಾಂ ಬಿಡಿ ನೀವು ಮಾಡಿ ಪೂಜೆ ಮಾಡಿ. ಸ್ವೀಟ್ ತೆಗಿ ತಿನ್ನ ತಿನ್ನ ಬಂಗಾರಿ ತಿನ್ನ ನೋಡಿ ಬಂಗಾರಿ ಹಾಂ ಮಾಡಿ. ಅಲ್ಲಿ ಸ್ವೀಟ್ ತಿನ್ನು ಸ್ವೀಟ್. ಬೇಬಿ ಸ್ವೀಟ್ ತಿನ್ಸು. ಅದೇ ಪ್ರಾಬ್ಲಮ್. ಊದ್ಗಡ್ಡಿ ಆಯ್ತಾ? ಪೂಜೆ ಆಯ್ತಾ? ಊದ್ಗಡ್ಡಿ ಎಲ್ಲ ಆಯ್ತಾ? ಊದ್ಗಡ್ಡೆ ಇವಾಗ ಪೂಜೆ ಮಾಡಂಗಿಲ್ಲ. ಬಾ. ಎಲ್ಲ ಸ್ವೀಟ್ ತಿನ್ಸಿ. ಸ್ವೀಟ್ ಕುಡಿಯಪ್ಪ. ಎಲ್ರು ಬೇಡ, ಇವ್ರೊಬ್ಳು ತಿನ್ಸ್ಲಿ ಸಾಕು. ಇದೀ ಕುಡಿಯುತ್ತೆ ಎಲ್ಲರಿಗೂ. ದೃಷ್ಟಿ ಅಮ್ಮ ದೃಷ್ಟಿ ತೆಗಿತಾರೆ ಹೌದು. ಎಲ್ಲ. ಓಕೆ, ಇವಾಗ ಎಲ್ಲರೂ ತಿನ್ಕಬಿಡಿ. ಬೇಬಿ ನಾನು ನೀನು ಪಾಪ ಒಂದು ನೆಲದಲ್ಲಿ ನಡ್ಕ ಬರೋದು ಅಲ್ಲ, ಮೆಟ್ಲಿಂದ ನಡ್ಕ ಬರೋದಲ್ಲ, ಶಾರ್ಟ್ನ 3 ಜನ ಹರ್ಕೊಂಡು ಬನ್ನಿ, ವಿಡಿಯೋ ಮಾಡ್ತೇವೆ. ಬಂಗಾರಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ನೀನು ಹರ್ಕೊಂಡು ಬನ್ನಿ. ಕಿಟಿ. ಹೌದು ಸಾಕು. ಫಸ್ಟ್ ಎಷ್ಟು ಚೆನ್ನಾಗಿತ್ತು, ಇವಾಗ ನೋಡಿ ಹೆಂಗಾಯ್ತಿದ್ದು. ನಡಿ ಬೇಬಿ, ಏನು ಹೇಳ್ತಾರೆ ಇದು? ಹೊಸಲು ದಾಟೋ ಶಾಸ್ತ್ರ ಕೊನೆಗೂ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಯಿತು. ನಮಗೆ ಸುಸ್ತಾಗೋಯ್ತು. ಫಸ್ಟು ಇವ್ರ ಅಮ್ಮನ ಹತ್ರ ಆ್ಯಕ್ಚುಲಿ ಇವತ್ತು ಒಂದು ಯಾವತ್ತು ಕೇಳೋದಿರೋ ಟಾಪಿಕ್ ಇವತ್ತೊಂದು ದಿನ ಇವತ್ತು ಕೇಳ್ತಾ ಇದ್ದೀನಿ. ಇವಳು ಗೊಂಬೆ ಹುಟ್ಟಕ್ಕೂ ಮುಂಚೆ ನಿನ್ನ ಲೈಫ್ ಯಾವ ಥರ ಇತ್ತು, ಗೊಂಬೆ ಹುಟ್ಟ ಮೇಲೆ ನಿನ್ನ ಲೈಫ್ ಯಾವ ಥರ ಇತ್ತು, ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳಬೇಡ. ಹೇಗಿತ್ತು ಬೇಬಿ ಎಕ್ಸ್ಪೀರಿಯನ್ಸ್ ನಿಜಾಗ್ಲೂ? ಓಕೆ, ನಾನು ಹಿಂಗೆ ತೋರಿಸ್ತೀನಿ ನಿನ್ನ. ಏನಕ್ಕೆ ಅಂತಂದರೆ ಈ ಕಾಮನಾಗಿ ಒಂದು ಲೈಫ್ ಕಾಮನಾಗಿ ಪ್ರತಿಯೊಬ್ಬರಿಗೆ ಲೈಫ್ ಇದ್ದೇ ಇರುತ್ತೆ. ಸೊ ಆದರೆ ಒಬ್ಬರು ನಮ್ಮ ಜೀವನಕ್ಕೆ ಬರೋಕ್ಕೂ, ಇವಾಗ ನಾನು ನಿನ್ನ ಜೀವನಕ್ಕೆ ಬರೋಕ್ಕೂ ಮುಂಚೆ ಹೇಗಿತ್ತು, ನಾನು ಬಂದಮೇಲೆ ಹೇಗಿತ್ತು, ಸೊ ಅದೇ ಥರನೇ. ಸೊ ನಮ್ಮ ಮುದ್ದಿನ ಮಗಳು ಅಷ್ಟೇ, ಅವಳು ಬರೋಕ್ಕೂ ಮುಂಚೆ ನಿನ್ನ ಲೈಫ್ ಹೇಗಿತ್ತು, ಅವಳು ಬಂದಮೇಲೆ ಹೇಗಾಯಿತು ಹೇಳು. ಬರಕ್ಕೂ ಮುಂಚೆ ಹೇಗಿತ್ತಂದ್ರೆ ಚೆನ್ನಾಗಿತ್ತು, ಬಂದ್ಮೇಲೆ ಇನ್ನೂ ಸಖತ್ತಾಗಿದೆ. ಏನಂತ ಅಂದ್ರೆ ಇವಾಗ ಹೆಂಗಂದ್ರೆ, ಇವಾಗ ಮೇನ್ ನನಗೆ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಅಂದ್ರೆ ನೀನು ಜಾಸ್ತಿ ಇಷ್ಟಪಡ್ತಾ ಇದ್ದೆ. ಇವಾಗ ನಿನ್ ಜೊತೆ ಇವಳನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ. ಕಡಿಮೆ ಆಗಿಲ್ಲ ಇಲ್ಲ, ನಿನ್ ಮೇಲೆ ಏನು ಕಡಿಮೆ ಆಗಿಲ್ಲ. ಅದ್ ಬಿಟ್ರೆ ಚೇಂಜಸ್ ಅನ್ನೋದೇನಿಲ್ಲ. ಅದೇ ಹೇಳಲ್ವಾ, ತಾಯಿ ಅನ್ನೋದು ಒಂಥರ ಫೀಲ್, ಅದು ಒಂಥರ ಖುಷಿ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನನ್ನ ಕೈಲಿ. ಒಂಥರ ಖುಷಿ ಕೊಟ್ಟಿದ್ದಾಳೆ ನನ್ನ ಮಗಳು ನನ್ನ ಲೈಫಿಗೆ ಬಂದ್ಮೇಲೆ. ಒಂಥರ ಸಂತೋಷವಾಗಿ ಸುಖವಾಗಿದ್ದೀನಿ, ಇನ್ನು ಜಾಸ್ತಿ ಸುಖವಾಗಿದ್ದೀನಿ. ಹೌದಾ? ಖುಷಿ ಇದೆಯಾ? ಕ್ಯೂಟಿ ಟಾರ್ಚರ್ ಏನು ಕೊಡಲ್ವಾ ನಿಂಗೆ? ಕೊಡ್ತಾಳೆ, ಅದೆಲ್ಲ ಬಿಟ್ಟು ಹೇಳ್ತಿರೋದು. ಓಕೆ, ಇವಾಗ ನಂದನ್ನ ಹೇಳೋದಾದ್ರೆ ಸೇಮ್ ನನ್ನ ಒಬ್ಬನೇ ಅದೇ ಆ್ಯಕ್ಚುಲಿ ನನ್ನ ಬೇಬಿ ಮದುವೆ ಆದಾಗ ನನ್ನ ಲೈಫು ಚೆನ್ನಾಗಿತ್ತು. ಇವಳು ಬಂದಮೇಲೆ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಆಯಿತು ನನ್ನದು ಲೈಫು. ಅಂದರೆ ಚೆನ್ನಾಗಿದೆ ನೋಡಿ ಹೆಂಗಂತಾಳೆ. ಅದೇ ಹೇಳಲ್ವ, ಲಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಇವಾಗ ಫಸ್ಟು ನನ್ನ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ಒಂದು ಅದು ಹೇಳಲ್ಲ, ಒಂದು ಮೆಟ್ಲು, ಅವ್ರಗಳ ಮೆಟ್ಲು, ನೀನು ಪಿಲ್ಲರು, ಇವಳು RCC. ಸೊ ಹಾಗೆ ಸೊ ಆ ಥರನೇ ಪ್ರತಿಯೊಂದು. ಇವಳು ಯಾರು? ಬಂಗಾರಿ ಸ್ಟೆಪ್ಸ್ ಇವಳು ಮೇಲೆ ಹತ್ಕೊಂಡು ಹೋಗೋದ ನಾನು. ಸೊ ಅದೇ ಒಟ್ಲಲ್ಲಿ ನನ್ನ ಲೈಫ್ ನಿಜವಾಗ್ಲೂ ಕೆಲಸದ ವಿಚಾರ ಆಗಿರ್ಬೋದು, ಖುಷಿ ವಿಚಾರ ಆಗಿರ್ಬೋದು, ಒಂಥರ ನೆಮ್ಮದಿ ವಿಚಾರದ ಎಲ್ಲದರಲ್ಲೂ ನಂಗೆ ಮಸ್ತಾಗಿದ್ದೀನಿ ನಾನು. ಅದಂತೂ ನಾನು ಹೇಳ್ತೀನಿ, ಪ್ರತಿದಿನ ನಾನು ಖುಷಿಯಾಗಿ ಇರ್ತೀನಿ. ಇವಳು ನೋಡಿದಾಗ ಖುಷಿಯಾಗಿದ್ದೀನಿ. ಇವ್ಳು ನೋಡಿದಾಗ ಅಷ್ಟೇ ಖುಷಿ ಇಲ್ಲ ನಿಮಗೆ, ನೀನು ನೋಡ್ತಾನೆ ಇರ್ತೀನಲ್ಲ. ಸೊ ಇದು ನಂದು. ಓಕೆ, ಇನ್ನು ನೆಕ್ಸ್ಟ್ ಇನ್ನು ಕೇಳೋಣ. ಇದನ್ನ ಮೇಯ್ನಾಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಬೇಕು, ಮತ್ತು ನಮ್ಮ ಅತ್ತೆ ಹತ್ರ ಕೇಳಬೇಕು. ಹಾಗೆ ಯಾಕೆಂದರೆ ನನ್ನ ತಂಗಿ ಹತ್ರನೂ ಕೇಳಬೇಕು ಮೇಯ್ನಾಗಿ. ಯಾಕೆಂದರೆ ನಮಗೆ ಇದೆಲ್ಲ ಕಂಪ್ಲೀಟಾಗಿ ಹೊಸ್ತು. ಯಾಕೆಂದರೆ ಇವ್ರ ಫ್ಯಾಮಿಲಿಗೆ ಇದೇನು ಹೊಸ್ತಲ್ಲ. ಯಾಕೆಂದರೆ ನಮ್ಮ ಗೊಂಬೆ ಬರೋಕ್ಕಿಂತ ಮುಂಚೆ ಆಲ್ರೆಡಿ 2 ಮೊಮ್ಮಕ್ಕಳು ಅವರು ಆಲ್ರೆಡಿ ನೋಡಾಗಿದೆ ಇವ್ರ ಫ್ಯಾಮಿಲಿಯವರು. ಸೊ ನಮ್ಮ ಫ್ಯಾಮಿಲಿಲಿ ಇದೊಂಥರ ಸ್ಪೆಷಲ್ಲು. ಯಾಕೆಂದರೆ ಈ ಥರ ಚಿಕ್ಕ ಮಕ್ಕಳು ಅನ್ನೋದು ಇರಲಿಲ್ಲ. ಆ ಥರದ್ದು. ನಮ್ಮ ಚಿನ್ನಿಗೆ ಎಷ್ಟು ವರ್ಷ ಆಗಿತ್ತಮ್ಮ? 25 ಅಲ್ವಾ? 25 ವರ್ಷದಿಂದ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಲಿ ಯಾವ ಮಕ್ಕಳು ಇರಲಿಲ್ಲ, ಚಿಕ್ಕ ಮಕ್ಕಳು ಅನ್ನೋದು ಬಂದಿರಲಿಲ್ಲ ನಮ್ಮ ಮನೆಗೆ. ಸೊ ಇವಳೇ ಬಂದಿರೋದು. ಸೊ ಹಾಗಾಗಿ ನಮ್ಮ ಅಪ್ಪನ ಹತ್ರ, ನಮ್ಮ ಅಮ್ಮನ ಹತ್ರ, ನನ್ನ ತಂಗಿ ಹತ್ರ ಕೇಳಬೇಕು. ಹಾಗೆ ಇವ್ರ ಅಮ್ಮನ ಹತ್ರ ಮೇಯ್ನಾಗಿ ಕೇಳಬೇಕು. ಯಾಕೆಂದರೆ ಏನಕ್ಕೆ ಅಂತಲೂ ಹೇಳ್ತೀನಿ, ನನ್ನ ಮಗಳು ಇವರ ಫ್ಯಾಮಿಲಿಗೆ ತುಂಬಾ ಸ್ಪೆಷಲ್ ಆಗ್ತಾಳೆ. ಅದೇನಕ್ಕೆ ಅಂತ ಇವಾಗ ಹೇಳ್ತೀನಿ. ಓಕೆ, ಫಸ್ಟ್ ನಾನು ಇವ್ರ ಅಮ್ಮನ ಹತ್ರ ಕೇಳೋಣ. ಮಾಮಿ, ಈಗ ಕಾಮನಾಗಿ ಇವಾಗ ನೀವು ಏನು ಅಂತಂದರೆ ಇವಳು 3ನೇ ಮೊಮ್ಮಗಳು ನಿಮಗೆ ಅಲ್ವಾ?
ಸೊ ಇವಾಗ ಇವಳು ಹುಟ್ಟಿದ ಮೇಲೆ ನಿಮ್ಗೆ ಯಾವ ಥರ ಒಂದು ಈ ಕಡೆ ಬನ್ನಿ, ಇವಳು ಹುಟ್ಟಿದ ಮೇಲೆ ನಿಮ್ಗೆ ಯಾವ ಥರ ಒಂದು ಫೀಲ್ ಆಯಿತು? ಯಾಕೆಂದರೆ ನಾನು ಫಸ್ಟ್ ಹೇಳಿದೆ ನಮ್ಮ ಫ್ಯಾಮಿಲಿಗೆ ಸ್ಪೆಷಲೇ, ಬಟ್ ಇವರ ಫ್ಯಾಮಿಲಿಗೂ ನನ್ನ ಮಗಳು ತುಂಬಾ ಸ್ಪೆಷಲ್ ಆಗ್ತಾಳೆ. ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದಲ್ಲ, ಏನಕ್ಕೆ ಅಂತಂದರೆ ಇವರ ಫ್ಯಾಮಿಲಿಲಿ 29 ವರ್ಷ ಆದಮೇಲೆ ಒಂದು ಹೆಣ್ಣು ಮಗು ಅಂತ ಹುಟ್ಟಿದ್ದೆ ನನ್ನ ಮಗಳು. ಸೊ ಯಾಕಂದರೆ ಲಾಸ್ಟ್ ಹುಟ್ಟಿದ್ದೆ ನನ್ನ ಬೇಬಿ ಇವ್ರ ಫ್ಯಾಮಿಲಿಲಿ. ಸೊ ನನ್ನ ಬೇಬಿನೇ ಹೆಣ್ಣು ಮಗು ಆಗಿ ಲಾಸ್ಟ್ ಹುಟ್ಟಿದ್ದು. ಅದಾದ್ಮೇಲೆ ನನ್ನ ಬೇಬಿ ಮಗುನೇ ಅಂದರೆ ಅವಳ ಲಾಸ್ಟ್ 29 ವರ್ಷ ಆದಮೇಲೆ ನನ್ನ ಮಗಳು ಏನು ಹುಟ್ಟಿಲ್ಲಲ್ಲ, ಇವರ ಫ್ಯಾಮಿಲಿಗೆ ಫಸ್ಟ್ ಹೆಣ್ಣು ಮಗು ಅದು. ಸೊ ಹೆಂಗ ಅನಿಸ್ತು ಮಮ್ಮಿ? ಚಾಯಿಂಗ್ ಹೆಣ್ಮಗು ಆಗುತ್ತೆ ಅಂತ ಇಷ್ಟಪಟ್ಟಿದ್ದೆ. ಓಕೆ, ಅವ್ರ ಮೇಲೂ ಸಖತ್ತು ಹೆಣ್ಮಗು ಬೇಕು ಅಂತ ಇದ್ರು. ಆಮೇಲೆ ನನಗೆ ಲಾಸ್ಟ್ ಗಂಡ್ ಮಗು ಹುಟ್ಟಿದಾಗಂತೂ ಸಖತ್ ಬೇಜಾರಾಗಿ ನಾನು ಇದ್ರು. ನಾವು ಬೆಂಗಳೂರಲ್ಲಿ ಇದ್ವಿ, ವಿಡಿಯೋ ಕಾಲ್ ಮಾಡಿದ್ವಿ. ಇವ್ರ ನನ್ನ ಬೇಬಿ ಅವ್ರ ಅಕ್ಕ ಇದಾರಲ್ಲ, ಮೊದಲನೇದು ಗಂಡು ಮಗು ಆಯ್ತು, ಖುಷಿ ಪಟ್ಟಿದ್ರು ಎಲ್ಲರೂ. ಎರಡನೇದು ಹೆಣ್ಮಗು ಆಗ್ಲಿ ಅಂತ ತುಂಬಾ ಕೇಳ್ಕೊಂಡಿದ್ರು, ಎಲ್ಲ ಆಸೆ ಪಟ್ಟಿದ್ರು. ಬಟ್ ನಾವು ಬೆಂಗಳೂರಲ್ಲಿ ಇದ್ವಿ, ಡೆಲಿವರಿ ಆಗೋ ಟೈಮಲ್ಲಿ ಇವ್ರ ಅಕ್ಕಂಗೆ ಗಂಡು ಮಗು ಅಂತ ತಕ್ಷಣ ಇವ್ರು ಹತ್ತಿದ್ದೆ, ಎತ್ಕೊಳಕ್ ಹೋಗಿರಲಿಲ್ಲ. ಆಮೇಲೆ ಸಿಸ್ಟರ್ ಎಲ್ಲ ಏನ್ ನೀವು ಎಲ್ಲ ಗಂಡು ಬೇಕು ಅಂತಾರೆ, ನೀವು ಗಂಡು ಮಗು ಹುಟ್ಟಿದ್ರೆ ಹಿಂಗ್ ಇದ್ ಮಾಡ್ತಾ ಇದ್ರಲ್ಲ, ಎತ್ಕಳಿ ಅಂತ ಕೊಡಕ್ ಬಂದ್ರು. ಅಯ್ಯೋ ನಂಗೆ ಮೊಮ್ಮಗಳು ಬೇಕು, ನನಗೆ ಮೊಮ್ಮಗಳು ಬೇಕು ಅಂತ ಸಖತ್ ಇಷ್ಟಪಟ್ಟಿದ್ದೆ. ಆದ್ರೂ ಗಂಡಾಯ್ತು. ಆಮೇಲೆ ಇವಳಿಗೆ ಹೆಣ್ಣು ಮಗು ಆಗಿತ್ತು, ನಂಗೆ ತುಂಬಾ ಖುಷಿ ಆಯ್ತು. ನಂಗೂ ಒಬ್ಳು ಮೊಮ್ಮಗಳವಳ ಅಂತ, ಮಗನಿಗೂ ಮೊಮ್ಮಗಳೇ. ಅದಾದ್ಮೇಲೆ ನಮ್ದು ಇನ್ನೊಂದೇನು ವಿಷಯ ಅಂತಂದ್ರೆ, ನನ್ನ ಬಾಮ ಇದ್ದಾನಲ್ಲ, ನನ್ನ ಬೇಬಿ ತಮ್ಮ, ಅವನು ಕೇಳ್ಕೊಂಡಿದ್ದ ದೇವ್ರ ಹತ್ರ ಎಲ್ಲ. ಯಾವ ತರ ಕೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ದ, ನಮ್ಗೆ ಪಾಪು ಹೆಣ್ಮಗು ಆದ ತಕ್ಷಣ ಅವ್ನು ಬಂದು ಹೇಳಿದಲ್ಲೋ, ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಕಣೋ, ನಿನಗೆ ಗಂಡಾಗ್ಲಿ ನನಗೆ ಹೆಣ್ಣಾಗ್ಲಿ ಅಂತ. ಬಟ್ ಏನಾಯ್ತು ಅಂದ್ರೆ ಇಬ್ಬರಿಗೂ ಹೆಣ್ಣು ಮಗು ಆಯ್ತು. ಇವಾಗ ಇವರಿಗೆ ಸಖತ್ ಖುಷಿ ಆಯ್ತು. ಖುಷಿ ಆದ್ರೆ ದೇವ್ರು ಒಳ್ಳೇದ್ ಮಾಡಿದ್ರೆ ಒಂದ್ ಗಂಡು ಮಗುವಲ್ಲೇ ಅಂತ ಆಸೆ ಪಡ್ತೀನಿ. ನನ್ನ ಬೇಬಿ ಒಪ್ಪಲ್ಲ. ಓಕೆ, ಈಗ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳೋಣ. ಓಕೆ, ಈಗ ನಮ್ಮ ಅಪ್ಪನ ಹತ್ರ ಕೇಳೋಣ. ಅಯ್ಯೋ, ನಾನೇ ಕ್ಯಾಮ್ರಾ ಟರ್ನ್ ಮಾಡ್ತಿದ್ದೀನಿ, ಇಲ್ಲಿದ್ದಾರೆ. ಪಾಪ ಹೇಳಮ್ಮ, ಎಲ್ಲ ಚೆನ್ನಾಗಾಯ್ತಲ್ವಾ? ಎಕ್ಸಲೆಂಟ್, ಬಾರಿ ಹರಸಾಹಸ ಪಟ್ಟು ಅವಳನ್ನ ಹೊರಗಡೆ ಕರ್ಸ್ಕೊಂಡ್ವಿ. ಹೌದು ಪಾಪ, ಇವಾಗ ನಾನು ಏನು ಗೊತ್ತಾ, ನಿಮ್ಗೊಂದು ಪ್ರಶ್ನೆ ಏನು ಅಂತಂದರೆ, ಗೊಂಬೆ ಹುಟ್ಟಿದ ಮೇಲೆ ನೀವೇನಂತ ಚಿನ್ನಿ ಅಂತ ಕರೆಯೋದಲ್ವ ಅವಳನ್ನ? ಚಿನ್ನಿ. ಅವಳು ಹುಟ್ಟಕ್ಕೂ ಮುಂಚೆ ಹೇಗಿತ್ತು ನಿಮ್ಮ ಲೈಫು, ಅವಳು ಹುಟ್ಟಿದ ಮೇಲೆ ಹೇಗಾಯಿತು, ನಿಮಗೆ ಯಾವ ಥರ ಖುಷಿ ಇದೆ, ಮತ್ತು ಮೇಯ್ನ್ ಬಂದು 25 ವರ್ಷ ಆದಮೇಲೆ ಒಂದು ಪಾಪು ನಮ್ಮ ಮನೆಗೆ ಬಂದಿದ್ದು. ಯಾಕಂದ್ರೆ ಚಿನ್ನಿ ಲಾಸ್ಟು. ಸೊ ನಮ್ಮಲ್ಲೇ ಚಿನ್ನಿ ಚಿಕ್ಕವಳು, ಸೊ ನನ್ನ ತಂಗಿ ಚಿಕ್ಕವಳು. 25 ವರ್ಷ ಆದಮೇಲೆ ಒಂದು ಪಾಪು ನಮ್ಮ ಮನೆಗೆ ಬಂದಿರೋದು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಹೇಳಿ? ನನಗೆ ಭಾರಿ ಖುಷಿ ಆಗ್ತಿದೆ. ಹಾಂ, ಯಾಕಂದರೆ ಒಂದು ಲಕ್ಷ್ಮಿ ಬಂದಂಗೆ ನನ್ನ ಮನೆಗೆ. ಹಾಂ, ಪುಟ್ಟಲಕ್ಷ್ಮಿ ಆಟ ಆಡೋಕ್ಕೆ, ಎಲ್ಲರ ಏನಾದರೂ ಒಂದು ಬೇಜಾರಾದರೆ ಅವಳ ಮುಖ ನೋಡು ಸಾಕು, ಒಂಥರ ಆನಂದ, ಸಂತೋಷ ಆಗುತ್ತೆ. ಖುಷಿಲಿ ಆಟ ಆಡ್ತಾಳೆ. ಎಲ್ಲಿ ಚಿನ್ನಿ ಅಂದರೆ ಸಾಕಾರ್ದು ಓಡಿ ಬರ್ತಾಳೆ. ಹೌದು, ನನ್ನ ಮಗಳು ಜಾಸ್ತಿ ತಾತನ ಜೊತೆ ಆಟ, ತಾತನ ರೂಮ್ ಅಂದರೆ ಇಷ್ಟ. ಹುಡ್ಕೊಂಬರ್ತಾಳೆ. ಹೌದು, ನನ್ನ ಜೊತೆಗೆ ಇರ್ತಾಳೆ, ಕೂರ್ತಾಳೆ, ಆಟ ಆಡ್ತಾಳೆ, ಎಲ್ಲ ಒಂಥರ ಆನಂದ. ನಾನು ಅದಕ್ಕೆ ಹೊರಗೆಲ್ಲ ಹೋಗೋದು ಕಮ್ಮಿ ಈಗ. ಓಕೆ, ಮೊಮ್ಮಗಳ ಹತ್ರ ಜಾಸ್ತಿ ಆಟ ಆಡ್ತಿರ್ತೀನಿ. ಎಲ್ಲಿ ಹೋದರೂ ಬೇಗ ಬರ್ತೀನಿ. ಹೌದು, ಆಯಿತಾ. ಅವಳು ಮುಂಚೆ ಎಲ್ಲ ನನ್ನ ಕೈಗೆಲ್ಲ ಹಂಗೆಲ್ಲ ಬರ್ತಿರ್ಲಿಲ್ಲ. ಈಗ ಎಲ್ಲಿ ಕರೆದ್ರು ಬರ್ತಾ ಇರ್ತಾಳೆ. ಒಂಥರ ಆನಂದ. ಈ ಮಕ್ಕಳು ಒಂದು ಮನೇಲಿ ಇದ್ದರೆ ಒಂಥರ ಅದ್ರದ್ದು ಇದೇ ಅನುಭವ ಬೇರೆ, ಸಂತೋಷ. ಅದು ಮಕ್ಕಳಿದ್ದ ಮನೆಯವ್ರಿಗೆ ಗೊತ್ತಿರ್ತದೆ. ನಾವು 3 ಮಕ್ಕಳು ನಾವು ಸಾಕಿದ್ದೇವೆ ಚಿಕ್ಕದಿದ್ರು. ಆದರೂ ಇದು ಒಟ್ಲಲ್ಲಿ 25 ವರ್ಷ ಆದಮೇಲೆ ಇನ್ನೊಂದು ಚಿನ್ನೆ ಬಂತು. ಮಗನ ಮಗಳು. ಇವಳಿಗೆ ಮಗಳು ಅಂದರೆ ಭಾರಿ ಇಷ್ಟ. ಮಗನಿಗೆ, ನಮ್ಮ ಸೊಸೆಗೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ. ಹೇಳಿ. ನಿನಗೆ ಮಗು ಹುಟ್ಟಿದ ಮೇಲೆ ನಿನ್ನ ಲೈಫ್ನಲ್ಲಿ ನಿನಗೆ ಫಸ್ಟ್ ಹೆಣ್ಣು ಮಗು ಹುಟ್ಟಿದೆ. ಹೌದು. ನಿಂಗೆ ಲಕ್ಷ್ಮಿ, ನಿನ್ನ ಮನೆಗೆ ಲಕ್ಷ್ಮಿ ಬಂದಂಗೆ. ಹೌದು. ನಿನ್ನ ಲೈಫಲ್ಲಿ. ಹೌದು. ನಿನಗೆ ಮೊಮ್ಮಗಳು ಬಂದ ಮೇಲೆ, ನಿನ್ನ ಮಗಳು ಬಂದ ಮೇಲೆ ನಿನಗೆ ಏನು ಅನಿಸ್ತು? ನಾನು ಆಲ್ರೆಡಿ ಆನ್ಸರ್ ಮಾಡಾಯ್ತು. ಹೌದಾ? ಆಲ್ರೆಡಿ ಆನ್ಸರ್ ಮಾಡಾಯ್ತು. ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡಿ ಆಯ್ತಾ ನಾನು ಏನು ಆನ್ಸರ್ ಕೊಟ್ಟಿದ್ದೀನಿ. ಒಟ್ಲಲ್ಲಿ ಅದೇ ಹೇಳಿದ್ನಲ್ಲ ನಾನು. ಈಗಲೂ ಅದೇ ಹೇಳೋದಾದ್ರೆ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಯಿತು. ಪ್ರತಿಯೊಂದು ವಿಚಾರದಲ್ಲೂ, ಕೆಲಸ ಆಗಿರೋದು, ಖುಷಿಯಾಗಿರೋದು, ನೆಮ್ಮದಿ ಆಗಿರೋದು, ಪ್ರತಿಯೊಂದು ವಿಚಾರದಲ್ಲೂ ಒಂದೊಂದು ಸ್ಟೆಪ್ಪು ಮೇಲೆ. ಹಂಗಂತ ನಾನು ಅದೇ ಹೇಳಿದ್ನಲ್ಲ, ನನ್ನ ಲೈಫಲ್ಲಿ ನಾನು ಕೆಳಗಿದ್ದೆ ಅಂತ ನಾನು ಹೇಳಲ್ಲ. ನನ್ನ ಲೈಫಲ್ಲಿ ನಾನು ಚೆನ್ನಾಗೇ ಇದ್ದೆ. ಆದರೆ ಅವಳು ಹುಟ್ಟಿದ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಾಯ್ತು ಅಷ್ಟೇ. ದೇವರು ಒಳ್ಳೇದು ಮಾಡಲಿ. ಆ ತಾಯಿ ಅವಳು ನಿಮ್ಮ ಕೈ ಹಿಡೀಲಿ. ನಿಮಗೆ ಆನಂದ, ಸಂತೋಷ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಆ ಮಗಳಿಗೂ ಅಷ್ಟೇ, ಆ ಸೊಸೆಗೆ. ಅವಳ ಹೆಸರು ನಮ್ಮ ಪುನರ್ವಿ ಅಂತ, ಪುನರ್ವಿ ಶೆಟ್ಟಿ ನಾಮಕರಣ ಮಾಡಿದ್ದೇವೆ.
ಅವಳು ಅಷ್ಟೇ ಪುನಃವಾಗಿ ಆನಂದವಾಗಿ ಇರಲಿ, ಓಕೆ ಸಂತೋಷವಾಗಿರಲಿ ಅಂತ ನಮ್ಮ ಆರೈಕೆ. ಓಕೆ ಇರೋ ತನಕ ನೀವು ಆರಾಮಾಗಿರಿ. ಓಕೆ ಪಾಪ. ಓಕೆ, ನೋಡಿದ್ರಲ್ಲ ನಮ್ಮ ಅಪ್ಪನ ಎಷ್ಟು ಹೇಳಿದ್ರು ಅಂತ. ಈಗ ನಮ್ಮ ಅಮ್ಮನ ಹತ್ರ ಕೇಳೋಣ. ಓಕೆ, ನಮ್ಮಮ್ಮ ಫುಲ್ಲು ರೆಸ್ಟ್ ತಗೊಂಡವ್ರ ತಾಳಿ ಸ್ಕ್ರೀನ್ ಹಾಕ್ಬಿಡ್ತೀನಿ. ಬ್ಯಾಕ್ಗ್ರೌಂಡ್ ಕಾಣ್ತಿದ್ಯಮ್ಮ ನೀನು? ತಪ್ಪ ಕಂಡುಬಿಡಬೇಡ, ಭಯ ಆಗತ್ತೆ ನನಗೆ. ಅಮ್ಮ, ಎಲ್ರಿಗೂ ಕೇಳ್ದಂಗೆ ನಿಂಗೂ ಸೇಮ್. ಆ್ಯಕ್ಚುಲಿ ಈ ಥರ ಪ್ರಶ್ನೆ ಕೇಳು ಅಂತ ಹೇಳಿದ್ದೆ ನಮ್ಮಮ್ಮ. ಅದು ಸ್ವಲ್ಪ ದಿನಗಳ ಮುಂಚೆ ಹೇಳಿದರು. ಆ್ಯಕ್ಚುಲಿ ನೀನು ಯಾವ ವೀಡಿಯೋದಲ್ಲಿ ಈ ಥರ ಕೇಳಲ್ಲ, ಪಾಪು ಹುಟ್ಟಿದ ಮೇಲೆ ನಿಮ್ಮ ಲೈಫ್ ಹೇಗಾಯಿತು ಅನ್ನೋದು ಎಲ್ಲೂ ಕೇಳಿಲ್ವಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೇ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅಮ್ಮ, ಇವಾಗ ನಮ್ಮದು ಬಿಟ್ಟಾಕು, ಇವಾಗ ನಿಂದು ಹೇಳು. ಯಾಕೆಂದರೆ ನಿಂದು ಲಾಸ್ಟ್ ಒಂದು ಪಾಪುನ ನೀನು ಎತ್ತಿ ಹಿಡಿದು ಆಟ ಆಡಿಸಿದ್ದು ಎಲ್ಲ ಮಾಡಿದ್ದು, ರೆಡಿ ಮಾಡಿಸೋದಾಗಿರೋದು ಪ್ರತಿಯೊಂದೆಲ್ಲ ಮಾಡಿದ್ದು ಚಿನ್ನಿನೇ. 25 ವರ್ಷ ಆದಮೇಲೆ ಸೊ ನಿಂಗೊಂದು ಮೊಮ್ಮಗು ಸಿಕ್ತು, ಅದು ಹೆಣ್ಣು ಮಗುನೇ. ಯಾಕೆಂದರೆ ನಮ್ಮ ಅಮ್ಮಂಗೆ ಹೆಣ್ಣು ಮಗು ಅಂದರೆ ಇಷ್ಟ. ಯಾಕೆಂದರೆ ನಮ್ಮ ಅಣ್ಣ ನಾನು ಹುಟ್ಟಿದಾಗ ನಮ್ಮ ಅಮ್ಮಂಗೆ, ನಾನು ಆ್ಯಕ್ಚುಲಿ ಹೆಣ್ಮಗು ಅಂತಲೇ ಕೇಳ್ಕೊಂಡಿದ್ದಲ್ವ. ಸೊ ನಾನು ಗಂಡು ಮಗು ಹುಟ್ಟಿದೆ. ಸೊ ಅದಾದಮೇಲೆ ಹರಕೆ ಎಲ್ಲ ಒತ್ಕೊಂಡು ಸೊ ಕೊನೆಗೆ ಹೆಣ್ಣು ಮಗು ಹುಟ್ಟಿತು ನನಗೆ. 7 ವರ್ಷ ಸತತವಾಗಿ ಪ್ರಯತ್ನ ಪಟ್ಟ ಆದಮೇಲೆ 7 ವರ್ಷ ಆದಮೇಲೆ ನನ್ನ ತಂಗಿ ಹುಟ್ಟಿದ್ಲು. ಸೊ ಈಗ 25 ವರ್ಷ ಆದಮೇಲೆ ನಿಂಗೊಂದು ಮೊಮ್ಮಗಳನ್ನ ಕೊಟ್ಟಿದ್ದೀವಿ. ನಿನ್ನ ಲೈಫು ಅವಳು ಬರೋಕ್ಕೂ ಮುಂಚೆ ಹೇಗಿತ್ತು, ಅವಳು ಬಂದ ಮೇಲೆ ಹೇಗಾಗಿದೆ. ಇನ್ನೊಂದು ಮೇಯ್ನಾಗಿ ನಾನು ಹೇಳ್ತೀನಿ ಗೊತ್ತಾ, ನಮ್ಮಮ್ಮ ದೇವ್ರ ಮನೆಗೆ ಹೋಗಿ ಕೂತ್ಕೊಂಡು ಭಜನೆ ಕೂತ್ಕೊಂತಾರೆ. ಎಲ್ಲಿದ್ರೂ ಓಡ್ ಬರ್ತಾಳೆ. ಭಜನೆ ಮಾಡೋಕ್ಕಲ್ಲ, ಅಲ್ಲಿ ಕಿತಾಪತಿ ಮಾಡೋದಕ್ಕೆ. ಒಟ್ನಲ್ಲಿ ಇವ್ರ ಜೊತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಆ ಟೈಮಲ್ಲಿ ಸಕ್ಕ ಟೈಮ್ ಸ್ಪೆಂಡ್ ಮಾಡ್ತಾಳೆ ನನ್ನ ಮಗಳು. ಇವ್ರ ಭಜನೆ ಮಾಡೋ ಟೈಮಲ್ಲಮ್ಮ. ಹೇಳಮ್ಮ ಇವಾಗ ನೀನು. ಅದೇ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು, ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ಮಾಡಿಸೋದು, ಅದೆಲ್ಲ ಒಂಥರ ವಿಚಿತ್ರ ಖುಷಿ ಕೊಡುತ್ತೆ. ಓಕೆ, ವಿಚಿತ್ರ ಖುಷಿ ಅದು. ಅದು ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಆ ಥರ ಖುಷಿ ಅದು. ಅದು ನನಗೆ ನನ್ನ ಮಕ್ಕಳದ್ದು ಆದಮೇಲೆ, ನನ್ನ ಮಗಳು ಹುಟ್ಟಿ 25 ವರ್ಷ ಆಯಿತು. ಅವಳಾದ್ಮೇಲೆ ನಾನು ಯಾವ ಮಕ್ಕಳನ್ನು ಎಷ್ಟು ಹತ್ತಿರದಿಂದ ಹಚ್ಕೊಂಡಿಲ್ಲ. ಮತ್ತೆ ಅಷ್ಟೇ. ಇದು ನನ್ನ ಬಂಗಾರಿ ಬಂದ್ಮೇಲೆ ಇದೆಯಲ್ಲ, ನಮ್ಮಮ್ಮ ಬಂಗಾರಿ ಅಂತ ಕರೆಯೋದು. ಬಂದ್ಮೇಲೆ ಎಲ್ಲ ಕಳ್ಕೊಂಡಿರೋ ಆ ಖುಷಿ ಎಲ್ಲ ಮತ್ತೆ ರಿಪೀಟ್ ಆಯ್ತು ನನಗೆ. ಓಕೆ, ರಿಪೀಟ್ ಆಯಿತು. ಅದು ನನಗೆಲ್ಲ ಮರ್ತೋಗಿತ್ತು. ಸ್ನಾನ ಮಾಡಿಸೋದು, ಎಣ್ಣೆ ಹಚ್ಚೋದು, ಊಟ ಮಾಡಿಸೋದೆಲ್ಲ ಈಗ ಮತ್ತೆ ಅದು ನೆನಪಾಗಿದೆ ನನಗೆಲ್ಲ. ಎಷ್ಟೇ ಬೇಜಾರಿರಲಿ, ಮಗಳ ಮುಖ ನೋಡಿದ ಕೂಡಲೇ ಅವಳದೊಂದು ಸ್ಮೈಲಿಗಿದೆಯಲ್ಲ, ಏನೋ ಒಂಥರ ಆನಂದ, ಎಲ್ಲ ಮರ್ತೋಗುತ್ತೆ. ಅವಳ ಜೊತೆ ಆಟ ಆಡ್ಕೊಂಡಿದ್ರೆ, ಅವಳು ಅಷ್ಟೇ ನನ್ನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನೀವಿಬ್ರು ಇಲ್ಲ ಅಂದ್ರೂ ಅವಳು ನನ್ನ ಜೊತೆ ಎತ್ಕೊಂಡು ಓಡಾಡಿದ್ರೆ ಸಾಕು, ನಿದ್ದೆ ಮಾಡ್ತಾಳೆ. ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ಈಸಿಯಾಗಿ ನಿದ್ದೆ ಮಾಡಿಸ್ತಾರೆ. 1-2 ಹಾಡು ಹಾಕ್ತಾರೆ, ಅದು ಹಾಡು ಕೇಳ್ಕೊಂಡು ನಿದ್ದೆ ಮಾಡಿರ್ತಾರೆ. ರಾಘವೇಂದ್ರ ಸ್ವಾಮಿದು ಹಾಡು ಹಾಕಿದರೆ ಸಾಕು, ಅಲ್ಲೇ ಸೈಲೆಂಟಾಗಿ ಅಲ್ಲೇ ನಿದ್ದೆ ಮಾಡಿ ಬಿಡ್ತಾಳೆ ಅವಳು. ಅದೊಂದು ವಿಡಿಯೋ ತಗೋಬೇಕು ನೀನು. ಹೌದು, ಒಟ್ಲಲ್ಲಿ ಇದು ಆಮೇಲೆ ಏನಾರು ಹೇಳೋದಿದ್ಯಾ ನಿನ್ನ ಮೊಮ್ಮಗಳ ಬಗ್ಗೆ? ನಮ್ಮ ಮನೆಯಲ್ಲಿ ಒಂಥರ ಸೈಲೆಂಟ್ ಆಗಿತ್ತು. ಈಗ ಬಂಗಾರಿ ಬಂದ್ಮೇಲೆ ಒಂಥರ ಖುಷಿ. ಅವಳು ಅದು ನಮ್ಮ ಮನೇಲಿ ಮಾತಾಡ್ತಿದ್ದಂದ್ರೆ ನನ್ನ ಬೇಬಿ ಒಬ್ಳೆ. ಹೌದು, ಯಾಕಂದ್ರೆ ನಾನು ಮೇಲ್ಗಡೆ ರೂಮಲ್ಲಿ ಇದ್ದ, ನಾನು ಕೆಳಗೆ ಬರ್ತಾ ಇರಲಿಲ್ಲ. ಅವಳೊಬ್ಳೆ ಇದ್ರೆ ಸಾಕು, 10 ಜನ ಇದ್ದಾಗೆ. ಹೌದು, ಈಗ ಅವಳ ಬಾಯಿ ಮುಚ್ಚಕ್ಕೆ ನನ್ನ ಮಗಳು ಬಂದಿದ್ದಾಳೆ. ಅವಳು ಹರ್ಕೊಂಡು ಓಡಾಡ್ತಿದ್ರೆ ಬಂಗಾರಿ ಮನೆಯೆಲ್ಲ ಏನೋ ಒಂಥರ ಆನಂದ, ಖುಷಿ ಅಲ್ಲ? ಓಕೆ, ಅವಳಂತರ ಅದೃಷ್ಟ. ಇನ್ನ ಇದೆ ನೋಡಿ, ಹೆಣ್ಮಕ್ಳು ಅಂದರೆ ಅದೃಷ್ಟ. ಹೌದು, ಯಾವಾಗಲೂ ಅಷ್ಟೇ, ಹೆಣ್ಮಕ್ಳು ಅದೃಷ್ಟ, ಮಕ್ಕಳೇ ಅದೃಷ್ಟ, ಹೆಣ್ಮಕ್ಳು ಮತ್ತು ಅದೃಷ್ಟ. ಲಿಫ್ಟಿಗೆ ಯಾಕೆ ಹಾಕೊಂಡಿಲ್ಲ? ದೇವರ ಅವಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹಿಂಗೆ ಸದಾ ನಗ್ನಗ್ತಾ ಇರೋ ಥರ ಮದುವೆ. ಆಯ್ತು, ಈಗ ಹೇಳು, ಲಿಫ್ಟಿಗೆ ಯಾಕೆ ಹಾಕೊಂಡಿಲ್ಲ? ನಾನು ಮದುವೆಗೆ ಹೋಗ್ತಿದ್ದೆ. ಮತ್ತೆ ಅಲ್ಲಿ ಮೈಸೂರಿಗೆ ಹಾಕ ಬಂದಿದ್ದಲ್ಲ, ಅದಕ್ಕೆ ಅದು ಮಕ್ಕಳೆಲ್ಲ ಒಟ್ಟಾಗಿ ಹಾಕಿದ್ದು, ಮಗಳು. ಹೌದು, ಎಲ್ಲ ಸೇರ್ಕೊಂಡು ಹಾಕ ಮೆತ್ತಿಟ್ಟಿದ್ದು. ಓಕೆ, ಈಗ ನೆಕ್ಸ್ಟ್, ಈಗ ನೋಡಿದ್ರಲ್ಲ ನಮ್ಮಮ್ಮ ಹೇಳಿದ್ದು, ನೆಕ್ಸ್ಟ್ ಆ್ಯಕ್ಚುಲಿ ನನ್ನ ತಂಗಿ ಹತ್ರ ಕೇಳಬೇಕು. ಯಾಕೆಂದರೆ ನಮ್ಮ ಗೊಂಬೆ ಇದೆಲ್ಲ ಕ್ಯೂಟಿ, ಸೊ ಒಬ್ಬರೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ನಮ್ಮ ಮನೆಯಲ್ಲಿ ಮೇಯ್ನ್ ಬಂದು ನಾನು ಮತ್ತು ನನ್ನ ಹೆಂಡ್ತಿ ಜಾಸ್ತಿ ಗೊಂಬೆ ಅಂತ ಕರೆಯೋದು. ಗೊಂಬೆ ಅಂತಲೇ ನಾವು ಅಡ್ಡ ಹೆಸರಿಟ್ಟಿದ್ದೆ, ಗೊಂಬೆ ಅಂತ. ಪುನರ್ವಿ ಶೆಟ್ಟಿ ಅಂತ ಅವಳ ಹೆಸರು, ಬಟ್ ನಾವು ಗೊಂಬೆ ಅಂತ ಹೆಸರಿಟ್ಟಿದ್ದು. ಬಟ್ ನನ್ನ ಬೇಬಿ ಗೊಂಬೆ ಅಂತಲೇ ಕರೆಯೋದು, ಬಟ್ ನಾನು ಜಾಸ್ತಿ ಕರೆಯೋದು ಕ್ಯೂಟಿ ಅಂತ. ಕ್ಯೂಟಿ ಅಂತ ಅಂದ ತಕ್ಷಣ ಹಿಂಗೆ ನೋಡ್ತಾಳೆ ಅವಳು. ಸೊ ಅದು ಬಿಟ್ಟರೆ ನಮ್ಮಪ್ಪ ಚಿನ್ನಿ, ಚಿಕ್ಕ ಚಿನ್ನಿ ಅಂತ ಕರೀತಾರೆ. ನಮ್ಮಮ್ಮ ಬಂಗಾರಿ ಅಂತಾರೆ. ಅದು ಬಿಟ್ಟರೆ ನನ್ನ ತಂಗಿ ಚೆರಿ ಅಂತ ಕರೀತಾಳೆ. ಅಂದರೆ ಚೆರಿಯ ಹಣ್ಣು ಬರುತ್ತಲ್ಲ ಅಲ್ವಮ್ಮ, ಚೆರಿ ಹಣ್ಣು. ಸೊ ಚೆರಿ ಅಂತ ಕರೆಯೋದು. ಸೊ ಇವಾಗ ನನ್ನ ತಂಗಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಊಟಕ್ಕೆ ಬರ್ತಾಳಲ್ಲಮ್ಮ?
ಗೊತ್ತಿಲ್ಲ, ಒಂದ್ಸಲ ಫೋನ್ ಮಾಡ್ತೀನಿ. ಓಕೆ, ಅವಳು ಬಂದರೆ ಅವಳ ಹತ್ರ ಕೇಳೋಣ, ಇಲ್ಲ ಸಂಜೆ ಮನೆಗೆ ಹೋದ್ಮೇಲೆ ಅವಳ ಹತ್ರ ಕೇಳ್ತೀನಿ. ಸೊ ಇನ್ನೇನು ಚಿನ್ನಿ ಬಂದಮೇಲೆ ವಿಡಿಯೋ ಮಾಡ್ತೀನಿ ನಾನು. ಮಮ್ಮಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ಇವ್ರ ಮನೇಲೇ ನಮಗೆಲ್ಲ ಅಡುಗೆ ಫುಲ್ ಊಟ. ಇದು ಏನು ಬಜ್ಜಿ ಏನೋ ಮಾಡ್ತಿದ್ದಂಗಿದೆ, ಬಜ್ಜಿ ಮಾಡ್ತೀನಿ. ಹೀರೆಕಾಯಿ ಬಜ್ಜಿ, ತಿಳಿ ಸಾರು, ಅನ್ನ. ಓ ಜಾಸ್ತಿ ಏನೇ ಅಂತಂದ್ರು ತಿಳಿ ಸಾರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ವೆಜ್ಜಲ್ಲಿ ರೈಸು, ತಿಳಿ ಸಾರು, ರಸಮ್ ಅಂತ ಕರಿತೀವಲ್ಲ ಅದು. ಓಕೆ, ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡೆ, ಯಾಕೆ ನನ್ನ ತಂಗಿ ಬರಲ್ಲ ಅಂತ ಸಂಜೆ ಕೇಳ್ತೀನಿ ಅವಳ ಹತ್ರ. ಸೊ ಇಲ್ಲಿ ಇವರೆಲ್ಲ ಊಟ ಮಾಡ್ತಿದ್ದಾರೆ, ನಮ್ಮಪ್ಪ ಬಜ್ಜಿ ಮಾಡಿದ್ದಾರೆ. ಭವಿಷ್ಯ ಸ್ಕೂಲ್ ಮುಗಿಸ್ಕೊ ಬಂದಿದ್ದಾನೆ ಇವನೀಗ. ಆಯ್ತು, ಸರಿ ಊಟ ಮಾಡು, ಊಟ ಮಾಡು. ಇಲ್ಲಿ ಊಟ ಮಾಡಿಸ್ತವ್ರೆ. ಕಿಟಿ ಊಟ ಮಾಡ್ತಿದ್ಯಾ? ಇವಾಗ ನೋಡಿ ಇನ್ನೊಬ್ರನ್ನ ತೋರಿಸ್ತೀವಿ ವಿಡಿಯೋದಲ್ಲಿ. ನನ್ನ ಬಾಮ ಇದನ್ ಮಗ್ಳು ಇವಳು. ಇವತ್ತೇ ವಿಡಿಯೋದಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಹಾಯ್ ಮಾಡು. ಇಲ್ಲ, ಆ್ಯಕ್ಚುಲಿ ಇವಳು ಅಕ್ಕ, ಇವಳು ತಂಗಿ ಥರ ಕಾಣ್ತಿಲ್ವಾ? ಲೆಕ್ಕದಲ್ಲಿ ಇವಳು ಅಕ್ಕ, ಇವಳು ಚಿಟ್ಟಾಣಿ, ಇವಳು ಹೌದು, ದುಹಿತಾ ಅಂತ ಇವಳ ಹೆಸರು. ನೋಡಿ, ಇಬ್ರು ಫ್ರೆಂಡ್ಸ್. ಇವರಿಬ್ರು ಅಕ್ಕ ತಂಗಿಯರಲ್ಲ, ಇವರಿಬ್ರು ಫ್ರೆಂಡ್ಸು. ಏನು ಮಾಡ್ತೀರಾ ಮಾಡಿ? ಕಿಟಿ ಬಂದ್ಲಿ ಇವಳು. ಕ್ಯಾಮ್ರಾ ನೋಡ್ರೆ ಓಡ್ ಬರ್ತಾಳೆ. ಕಿಟಿ ಓನು ಕಿಟಿ. ಕಿಟಿ ಟಾಟಾ ಕಣೆ ದುಯಿ. ಬಾಯ್. ಇಲ್ಲಿ ಇಲ್ಲಿ ಬಾಯ್. ನಾವೀಗ ಊಟ ಎಲ್ಲ ಮಾಡ್ಕೊಂಡು ಬ್ಯಾಕ್ ಟು ಹೋಮ್. ಸೊ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಅಪ್ಪ ಇದ್ದವರು ಗಾಡಿ ತಗೊಂಡೋದ್ರು ನಂದು. ಸೊ ನಾವಿವಾಗ 3 ಜನ ಆಟೋದಲ್ಲಿ ಹೋಗ್ತೇವೆ. ಕ್ಯೂಟಿ ನೋಡಿ, ಕ್ಯೂಟಿ ಎಣಿಕದ್ ನೋಡಿ. ಬಾಯ್ ದುಯಿ, ಬಾಯ್. ಸಿಂಚು ಬೈತೈತೆ. ಅವ್ರ ಅಮ್ಮನ್ನ ನಾನು ಅಲ್ಲಿ ತೋರಿಸ್ತೀವಿ ಬನ್ನಿ. ಓಕೆನಾ? ಇವಾಗ ಇಲ್ಲಿಂದ ಮನೆಗೆ ಹೋಗಿ ಚಿನ್ನಿ ಹತ್ರ ಒಂದು ಬೈಟ್ನ ತಗೊಂಡು ವಿಡಿಯೋನ ಎಂಡ್ ಮಾಡ್ತೀನಿ. ಚಿನ್ನಿ ಏನು ಹೇಳ್ತಾಳೆ ನೋಡೋಣ. ನನಗೆ ಗೊತ್ತಾ, ಅವಳೊಂದು 2 ಮಾತು ಅಷ್ಟು ಬಿಟ್ಟರೆ ಬೇರೆ ನೆಕ್ಸ್ಟ್ ಏನು ಹೇಳೋಲ್ಲ. ಅಷ್ಟೇ ಹೇಳೋದು, ಅಷ್ಟೇ ಹೇಳೋದು ಅವಳು. ನೋಡೋಣ, ಈಗ ಫಸ್ಟ್ ಮನೆಗೆ ಹೋಗೋಣ. ಇಲ್ಲಿ ನೋಡಿ, ನನ್ನ ಕ್ಯೂಟಿ ಅಳೋದು ನೋಡಿ. ಕೆಳಗೆ ಬಿಟ್ಟಿರೋದಕ್ಕೆ ಅಳೋದು. ಮನೆಗೆ ಬಂದು ಕೆಳಗೆ ಬಿಟ್ಟಿದ ತಕ್ಷಣ ಅಳ್ತಾಳೆ. ಯಾಕೆ ಅಳೋದು ಕ್ಯೂಟಿ? ಎತ್ಕೋಬೇಕು ಕ್ಯೂಟಿನ. ಹಾ, ನಾಟಕದ್ದು ಚೆನ್ನಿ ಇವಳು. ಕ್ಯೂಟಿ ನೀ ಮತ್ತೆ ಬಂತು ನೋಡು. ಹೆಂಗ್ ನಗ. ಬಾಯ್ಲಿ ಚಿನ್ನಿ, ಬಾಯ್ಲಿ. ಕ್ಯೂಟಿದು ಹೊಸ್ಲು ದಾಡ್ಸೋದೆಲ್ಲ ಆಯ್ತು. ನೀನು ಕೈ ಕೊಟ್ಟಲ್ಲ, ನೀನು ಬಂದಿಲ್ಲ ಅಲ್ಲ. ಹೆಂಗೋ ಕಷ್ಟಪಡ್ಕೊಂಡು ಇವಳನ್ನ ಎಳ್ಕೊ ಬಂದ್ವಿ ನಾವು ಹೊಸ್ಲಿಂದ. ಆಮೇಲೆ ಇವಾಗ ಏನು ಗೊತ್ತಾ, ಬ್ಯಾಗಲ್ಲಿ ಇಟ್ಬೈಲಿ ಮೇಯ್ನ್ ವಿಷಯ ಇದೆ. ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೇಳಿದೆ ನಾನು, ಏನಂತ, ಗೊಂಬೆ ಹುಟ್ಟಕ್ಕೂ ಮುಂಚೆ ಹೆಂಗಿತ್ತು ಲೈಫು, ಗೊಂಬೆ ಹುಟ್ಟ ಮೇಲೆ ಹೆಂಗಿತ್ತು, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್, ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತಾ. ಎತ್ಕೊಳ್ಳ. ಇಲ್ಲಿ ಕೆಲಸ ಇತ್ತು ಅವರಿಗೆ, ಅಲ್ಲಿ 25,000 ಸಿಕ್ತು, ಇಲ್ಲಿ 12,000 ರೂಪಾಯಿ. ಓಕೆ, ಹೇಳ್ತೀನಿ. ಗೊಂಬೆ ಹುಟ್ಟಕ್ಕೂ ಮುಂಚೆ ನಿನ್ನ ಲೈಫ್ ಹೆಂಗಿತ್ತು, ಇವಾಗ ಹೆಂಗಿದೆ, ಗೊಂಬೆ ಬಂದ ಮೇಲೆ ಗೊಂಬೆ ಎಷ್ಟು ಇಂಪಾರ್ಟೆಂಟ್ ನಿನಗೆ ಹೇಳು, ಬೇಗ ಹೇಳ್ಬೇಕು. ಗೊಂಬೆ ಬರಕ್ಕೂ ಮುಂಚೆ ಮಾಮೂಲಿ ಇತ್ತು. ಅವ್ರು ಬಂದ್ಮೇಲೆ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ಮನೆಗೆ ಯಾವಾಗ ಬರೋದು, ಅಂದ್ರೆ ಚೆನ್ನಾಗ್ ಮಾತಾಡ್ಸಕ್ಕೆಲ್ಲ ಚೆನ್ನಾಗ್ ಅನ್ಸುತ್ತೆ. ಒಂದ್ ಪಾಪು ಇದೆ.
ಆಡೋಕ್ಕೆ ಅವಳ ಜೊತೆ ಆಟ ಆಡೋಕ್ಕೆ ಗೊಂಬೆ ಎಷ್ಟು ಇಂಪಾರ್ಟೆಂಟ್ ನಿಂಗೆ? ಚೆರಿ ಅಂತ ಕರೆಯೋದು ಹೇಳು. ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿಲ್ವ ಇವಳು ಒಂದು 2 ಡೈಲಾಗ್ ಹೇಳಿ ಸುಮ್ಮನೆ ಆಗ್ತಾಳೆ ಅಂತ. ನಾನು ಹೇಳಿದೆ ಫಸ್ಟೇ ಹೇಳ್ಕೊಟ್ಬಿಡೋಣ ಅಂತ ಹೇಳಿದೆ. ಸೊ ನೋಡಿದ್ರಲ್ಲ ಇವಳ್ದು ಏನಿತ್ತು ಡೈಲಾಗು ಅಂತ. ಇಷ್ಟೊತ್ತಂಗ ವೆಯ್ಟ್ ಮಾಡಿ ಪ್ರಯೋಜನ ಇಲ್ಲ. ಸೊ ಇದಾಗಿತ್ತು ನನ್ನ ಮಗಳ ಹೊಸಲು ದಾಟುವ ಕಾರ್ಯಕ್ರಮ. ಸೊ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಇದೇ ಥರ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ. ಬ್ಯಾಲೆನ್ಸ್ ಇರೋದಂದರೆ ಫ್ರೀ. ಏನು ದುಡ್ಡು ಕೊಡಬೇಕಾ ನಿಮಗೆ? ನೀವು ಪ್ರೀತಿಯಿಂದ ಒಂದು ಸಪೋರ್ಟ್ ಮಾಡಿದ್ರೆ ಅದೇ ನಮ್ಮನ್ನು ಎತ್ತರಕ್ಕೆ ತಗೊಂಡೋಗೋದು. ಇದೇ ಥರ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್ ಹೀರೋಸ್, ಬಾಯ್.